ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. 2023ಕ್ಕಿಂತ ಮೊದಲು ವಿರೋಧ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ಅವತ್ತು ಆಡಳಿತ ಮಾಡ್ತಾ ಇದ್ದಂಥ BJPಯ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿತ್ತು. ಕೋವಿಡ್ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಆಗಿದೆ, ಗುತ್ತಿಗೆದಾರರ ಹತ್ರ 40% ಕಮಿಷನ್ ಪಡಿತಾ ಇದ್ದಾರೆ, ಪೇ ಸಿಎಂ ಅಭಿಯಾನವನ್ನು ಕಾಂಗ್ರೆಸ್ ಮಾಡಿತ್ತು, ಅನೇಕ ಸಚಿವರುಗಳ ವಿರುದ್ಧ ಅನೇಕ ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಎಲ್ಲ ಆರೋಪಗಳ ಹೊರತಾಗಿಯೂ ಕೂಡ ಈ ಎಲ್ಲ ಆರೋಪಗಳ ನಂತರ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಹಾಗಾದರೆ ಭ್ರಷ್ಟಾಚಾರ ಎಲ್ಲ ಹೋಗ್ಬಿಡ್ತಾ, ಎಲ್ಲವೂ ಕೂಡ ಸರಿಯಾಗ್ಬಿಡ್ತಾ? ಈ ಪ್ರಶ್ನೆಗೂ ಉತ್ತರ ಇಲ್ಲ. ಇದೀಗ ವಿರೋಧ ಪಕ್ಷದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ ಒನ್ಸ್ ಅಗೇನ್ ಆಸ್ ಯೂಸ್ವಲ್ ಕಾಂಗ್ರೆಸ್ ವಿರುದ್ಧ ಅಂತ ಆರೋಪಗಳನ್ನು ಮಾಡ್ತಾ ಇದೆ. ಜನವರಿ 27, 2024ನೇ ತಾರೀಕಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ BJPಯ ಕಾರ್ಯಕಾರಿಣಿ ಸಮಿತಿಯ ಸಭೆ ನಡೆದಿತ್ತು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ನಡೆದಂಥ ಮೊದಲ ಕಾರ್ಯಕಾರಿಣಿ ಸಮಿತಿಯ ಸಭೆ ಅದು. ಆ ಸಭೆಯ ನಂತರ ಜುಲೈ 4, 2024ಕ್ಕೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಒಂದು ಸಮಿತಿಯ ಸಭೆಯಾಗಿತ್ತು. ಅದೇ ಕೊನೆಯದ್ದು. ಅಲ್ಲಿಂದ ಇಲ್ಲಿಯ ತನಕ BJPಯವರು ಒಂದು ಕಾರ್ಯಕಾರಿಣಿ ಸಮಿತಿಯ ಸಭೆಯನ್ನು ಮಾಡಿರಲಿಲ್ಲ. ಆದರೆ ಇವತ್ತು ವಿಶೇಷವಾದಂತಹ ಸಮಿತಿಯ ಸಭೆಯನ್ನು ಮಾಡಿದ್ದಾರೆ. ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟನೆ ಮಾಡಿದರು. ಈ ಸಮಿತಿಯ ಸಭೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿ ಭ್ರಷ್ಟಾಚಾರ, ಅಭಿವೃದ್ಧಿಯಾಗಿಲ್ಲ, ಮುಸ್ಲಿಮರ ಓಲೈಕೆ ಇತ್ಯಾದಿ ಮಾತನಾಡಿದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರದ ವಿರುದ್ಧ ಬಾಣ ಬಿಡೋದಕ್ಕೆ BJP ತಯಾರಾಯಿತಾ ಅನ್ನುವಂಥ ಪ್ರಶ್ನೆ ಇದೇ ಇವತ್ತಿನ ವಿಶೇಷ. ಕಮಲ ಕಹಳೆ ಸರ್ಕಾರಕ್ಕೆ ಚಾಟಿ. ಎರಡು 2028ರ ವಿಧಾನಸಭಾ ಚುನಾವಣೆಗೆ 2 ವರ್ಷ ಬಾಕಿ ಇದೆ. ಭರ್ಜರಿಯಾಗಿ 2 ವರ್ಷ ಬಾಕಿ ಇದೆ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಬೇಕು. ಇವೆಲ್ಲದರ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ BJP ನಾಯಕರ ಸಮರ ಇದೆ. ಸರ್ಕಾರದ ವಿರುದ್ಧ BJP ನಾಯಕರು ಸಮರ ಸಾರ್ತಾ ಇದ್ದಾರೆ. ವಿವಿಧ ವಿಚಾರಗಳನ್ನು ಮುಂದಿಟ್ಟು ಭ್ರಷ್ಟಾಚಾರ, ಕಸದ ಸಮಸ್ಯೆ, ಕುರ್ಚಿ ಕಿತ್ತಾಟ ಎಲ್ಲ ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ಸಾರಿಗೆ ಮುಷ್ಕರ ಮತ್ತು ಬ್ರ್ಯಾಂಡ್ ಬೆಂಗಳೂರು ವಿಚಾರವನ್ನು ಪ್ರಹಾರ ಮಾಡಿರೋದು. BJP ರಾಜ್ಯ ಕಾರ್ಯಕಾರಿಣಿಯಲ್ಲಿ ಹೀಗೆ ವಾಗ್ದಾಳಿ ನಡೆಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಆದಂಥ 6,000 ಕೋಟಿ ರೂಪಾಯಿ ಅಕ್ರಮ, ಸಾರ್ವಜನಿಕ ಭೂಮಿಯನ್ನ KPCC ಕಚೇರಿಗಳಿಗೆ ಅಂದರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ, ಸಾರ್ವಜನಿಕ ಭೂಮಿಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬಂದಂಥ ವಿಶೇಷ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ತಾ ಇಲ್ಲ ಎನ್ನುವಂಥ ಆರೋಪವನ್ನು ವಿಜೇಂದ್ರ ಮಾಡಿದ್ದಾರೆ. ಇದರ ಜೊತೆಗೆ ಮುಸ್ಲಿಮರನ್ನ ಓಲೈಸುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅನೇಕ ಸಚಿವರ ವಿರುದ್ಧ ಮೊಕದ್ದಮೆಗಳು ಆಗಿದೆ, ಅಂದರೆ ಕೇಸ್ಗಳು ಫೈಲ್ ಆಗಿದೆ ಅಂತ ಅದನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ತಮ್ಮ ಭಾಷಣದಲ್ಲಿ ಇವತ್ತು ಉಲ್ಲೇಖ ಮಾಡಿದರು. ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಬೇಕು. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ಬರ್ತಾ ಇದೆ. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ BJP ಪ್ರಯತ್ನ ಮಾಡ್ತಾ ಇದೆ. ಸಂಘಟನೆಯನ್ನು ಕೂಡ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಜೊತೆಗೆ JDS ಮತ್ತು BJPಯ ಮೈತ್ರಿಯ ಬಗ್ಗೆಯೂ ಕೂಡ ಗೊಂದಲ ಇದೆ. JDS ಮತ್ತು BJPಯ ಮೈತ್ರಿ ಬಗ್ಗೆಯೂ ಕೂಡ ಗೊಂದಲ ಇದೆ. ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ 28ಕ್ಕೆ BJP ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ. JDS ಹೇಳ್ತಾ ಇದೆ ನೋ, ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬರ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೀಗಾಗಿ ಸಂಘಟನಾತ್ಮಕವಾಗಿಯೂ ಕೂಡ ಇವತ್ತಿನ ಈ ಸಭೆ, ಈ ಕಾರ್ಯಕಾರಿಣಿ ಭಾರಿ ಮಹತ್ವವನ್ನು ಪಡೆದುಕೊಂಡಿತ್ತು. ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ, ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವುದರ ಜೊತೆಗೆ ಸಂಘಟನೆ ಎಲ್ಲಿಗೆ ಬಂತು ಅನ್ನುವಂಥ ಪ್ರಶ್ನೆ ಇದೆ. ಸಂಘಟನೆ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಗೊಂದಲಗಳು BJPಯಲ್ಲಿದೆ, ಟೀಮ್ಗಳಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯ ಕಾರ್ಯಕಾರಿಣಿ ಸಭೆ ಇದು. ಗಜೇಂದ್ರ ಸಿಂಗ್ ಶೇಖಾವತ್ ಇದ್ದಾರೆ, ಕೇಂದ್ರ ಸಚಿವರು.
ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಇದ್ದಾರೆ. ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್, ಗೋವಿಂದ್ ಕಾರಜೋಳ, ಆರ್ ಅಶೋಕ್. ಯಡಿಯೂರಪ್ಪನವರು ರಾಜ್ಯ ರಾಜಕಾರಣಕ್ಕೆ ಬಂದು, ಅಂದರೆ ಒಟ್ಟಾರೆ ರಾಜಕಾರಣಕ್ಕೆ ಬಂದು 50 ವರ್ಷ ಆಯಿತು. ಇವತ್ತು ಅವರಿಗೆ ಸನ್ಮಾನ ಕೂಡ ಆಯಿತು. ಪುರಸಭೆಯ ಸದಸ್ಯರಾಗಿದ್ದ ಯಡಿಯೂರಪ್ಪನವರು ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ದರು. 4 ಬಾರಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿದ್ದಾರೆ. ಸೋಮಣ್ಣ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಎಲ್ಲರೂ ಕೂಡ ಇದ್ದರು. ಸಂಘಟನಾತ್ಮಕವಾಗಿ ಬಿಜೆಪಿಯಲ್ಲಿ ಏನು ಬೆಳವಣಿಗೆಗಳಾಗುತ್ತೆ, ಮಂಡಳ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಲೆವೆಲ್ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ಯಾಕಂದರೆ ಗೊಂದಲ ಸಹಜವಾಗಿ ಬಿಜೆಪಿಯಲ್ಲಿ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಒಂದು ಟೀಮ್ ಹೇಳ್ತಾ ಇದೆ, ಇಲ್ಲ ಇವರೇ ಮುಂದುವರಿತಾರೆ ಅಂತ. ಇತ್ತೀಚೆಗಷ್ಟೇ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗಿದೆ. ನವೀನ್ ಅವರನ್ನು ಅವರು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥ ಕುತೂಹಲದ ನಡುವೆ ಇಂಥದ್ದೊಂದು ಆಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವೆಲ್ಲ ಬೆಳವಣಿಗೆಗಳಾಗಿದೆ ಅಂತ. ಎಲ್ಲರೂ ಮುಷ್ಟಿ ಕೈ ಹಿಡಿದು ಹೇಳೋಣ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. मुख्यमंत्री सिद्धारमैया पर 13 मुकदमे, जमीर अहमद खान पर 11 मुकदमे, प्रियांक खड़गे पर 9 मुकदमे, ईश्वर खंडारे पर 7 मुकदमे, एमबी पाटिल पर 5 मुकदमे, रामालिंगा रेड्डी पर 4 मुकदमे और इसके अलावा एक लंबी संख्या जिनके पास 1 या 2 मुकदमे हैं. यह एक राजनीतिक सरकार नहीं, मुकदमेबाजी और अपराध की सरकार बनकर के इस पूरे देश में चर्चित हुई है. हम सब ने देखा है किस प्रकार से वाल्मीकि कारपोरेशन की जमीन को, वाल्मीकि कारपोरेशन के 187 करोड़ रुपए को इस कांग्रेस की सरकार ने चुनाव के फंड के रूप में इस्तेमाल करने के लिए हैदराबाद के निजी लोगों को अर्पित कर दिया. पीछे के दरवाजे से वो पैसा लेकर के विशेष क्षेत्रों में लगाया गया. सरकार के एक अधिकारी चंद्रशेखर जी ने व्याकुल और पीड़ित होकर के, निराश होकर के अपनी आत्महत्या तक कर ली. हमने इस बात का एहसास किया है, यह एक ऐसी सरकार है. आपने रिपोर्ट पढ़ी होगी, 2012 में रिपोर्ट आई थी, माननीय सिगौड़ा साहब को पेश की गई थी. तकरीबन बेंगलोर और दिल्ली के होटलों में जगह नहीं थी. राजनीति के केंद्र जो है, कर्नाटक की राजनीति के केंद्र बेंगलोर और दिल्ली के होटल बन गए थे. मुख्यमंत्री पद के लिए संघर्ष शुरू हो गया था. 10 दिन तक, चुनाव के परिणाम आने के बाद में 10 दिन तक यहां कोई मुख्यमंत्री नहीं बन पाया था. तय नहीं हो पा रहा था कि मुख्यमंत्री कौन होगा. मैं आज आप सबसे पूछता हूं, कर्नाटक मीडिया के लोग खड़े, इनके माध्यम से कर्नाटक के लोगों से पूछता हूं कि ये इससे बड़ा जनादेश का अपमान क्या कोई हो सकता था? इससे ज्यादा दुर्भाग्यपूर्ण परिस्थिति क्या कभी हो सकती थी? और दुर्भाग्य की बात तो यह है कि 2023 से लेकर के आज तक इस कर्नाटक में वो सत्ता का संघर्ष जारी है. आज भी मुख्यमंत्री की कुर्सी के लिए जिस तरह से खींचतान हो रही है, जिस तरह से मुख्यमंत्री की कुर्सी के लिए लड़ाई हो रही है, चौराहों की चर्चा से लेकर के अखबार की सुर्खियों तक और अखबार के गॉसिप कॉलम से लेकर के और टीवी चैनल्स के हेडलाइंस तक, हर चौथे, 5वें, 7वें दिन जनादेश का असम्मान होते हुए कर्नाटक की इस किस्सा कुर्सी का और कुर्सी की लड़ाई जो है वो हम सब लोग देख रहे हैं. विकास के काम ठप हो गए. भ्रष्टाचार का कर्नाटक मॉडल जो है वो आज देश में जन चर्चा का विषय बन गया. आबकारी घोटाला, वाल्मीकि विकास निगम घोटाला, परिवहन विभाग का घोटाला, फिटनेस घोटाला, आवास मंत्री सहयोगी का मामला, MUDA का घोटाला. मुख्यमंत्री ने तो स्वयं इस बात को स्वीकार किया कि ಇವತ್ತು ಕಾಂಗ್ರೆಸ್ ಪಕ್ಷ ದಿಕ್ಕಾಪಾಲಾಗಿ ಹೋಗಿರುವಂತದ್ದು. ಅವರು ಕೇವಲ ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಇಲ್ಲಿ ಸೇರಿರುವಂತ ಎಲ್ಲ ಹಿರಿಯ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ನನಗನ್ಸುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ.
ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನು ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತೇಳಿ ರಾಮಲಿಂಗಾರೆಡ್ಡಿಯವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 38 ತಿಂಗಳ ಏನು ಅರಿಯರ್ಸ್ ಬರಬೇಕಾಗಿದೆ, ಅದ್ರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂಥ ಬೇಡಿಕೆಯನ್ನು ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು. ನೌಕರರು ಮುಷ್ಕರ ಹೋಗೋವರೆಗೂ ಕೂಡ ಮೀನಾವೇಶ ಎಣಿಸಬಾರ್ದಾಗಿತ್ತು. ಇದು ಸರ್ಕಾರದ ಫೇಲೂರು. ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಾದ್ರೂ ಮಾಡಬೇಕು, ಇದ್ರ ಹೊಟ್ಟೆ ಟೈಮ್ ಆದರೂ ಮಾಡಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ದಿಕ್ಕಾಪಾಲಾಗಿ ಹೋಗಿರುವಂಥದ್ದು. ಮುಂದಿನ 6-8 ತಿಂಗಳುಗಳ ಕಾಲ ಅನೇಕ ಚುನಾವಣೆಗಳು ನಮ್ಮ ಕಣ್ಮುಂದಿದೆ. ಯಾವ್ಯಾವ ಚುನಾವಣೆಗಳು? ವಿಶೇಷವಾಗಿ ನಾವಿತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಾವೇನೇ ಇದ್ದೇವೆ, ನಮ್ಮನ್ನ ಶಕ್ತಿ ತುಂಬಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಂತ ಕಾರ್ಯಕರ್ತರ ಚುನಾವಣೆ ಇವತ್ತು ಮುಂದೆ ಬರ್ತಾ ಇರುವಂಥದ್ದು. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ, ಅಲ್ಲಿ ನಮ್ಮ ಕಾರ್ಯಕರ್ತನ ಗೆಲ್ಲಿಸುವಂಥ ಕೆಲಸ ಆಗಬೇಕಾಗಿದೆ. ತದನಂತರದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನಮ್ಮ ಕಾರ್ಯಕರ್ತರಿಗನ್ನ ಗುರುತಿಸಿ ಅವರಿಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಅವರಿಗೆ ಗೆಲ್ಲಿಸಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವೂ ಕೂಡ ನಿಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತು ಆಗಬೇಕಾಗಿದೆ. ಇದರ ನಡುವೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಮ್ಮ ವಿರೋಧದ ನಡುವೆನೂ ಸಹ ಇವತ್ತು GBA ತಂದಂಥ ಸಂದರ್ಭದಲ್ಲಿ GBA ಚುನಾವಣೆಗಳು ಕೂಡ ಬರೋದಿದೆ. ಅದರ ನಡುವೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಇವೆರಡು ಉಪಚುನಾವಣೆಗಳು ಕೂಡ ಬರ್ತಾ ಇದೆ. ಅದರ ನಡುವೆ ಬಾಗೇಪಲ್ಲಿ ತಮಗೆಲ್ಲ ಗೊತ್ತಿದೆ, ಮೊನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ಬಾಗೇಪಲ್ಲಿನಲ್ಲಿ ಗೆದ್ದಂಥ ಕಾಂಗ್ರೆಸ್ ಶಾಸಕನಿಗೆ ಚೀಮಾರಿ ಹಾಕಿ ಡಿಸ್ಕ್ವಾಲಿಫೈ ಮಾಡಿ ಬಾಗೇಪಲ್ಲಿ ವಿಧಾನಸಭಾ ಉಪಚುನಾವಣೆ ಕೂಡ ಬರೋದಿದೆ. ಇದರ ನಡುವೆ ವಿಧಾನ ಪರಿಷತ್ ಚುನಾವಣೆ, ಈ ರೀತಿ ಎಲ್ಲ ಸರಣಿ ಚುನಾವಣೆಗಳು ಮುಂದಿನ 6-7 ತಿಂಗಳುಗಳು ಬರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಂದು ಧ್ವನಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಸಂಚರಿಸಿ ನಮ್ಮ ಕಾರ್ಯಕರ್ತರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ. ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು, ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಇದರೊಳಗೆ ಇವರ ನಾಯಕತ್ವ ಬದಲಾವಣೆಯ ಜಗಳದಲ್ಲಿ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಭ್ರಷ್ಟಾಚಾರದ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ನಾವು ಉಪಮುಖ್ಯಮಂತ್ರಿಗಳು ಅನ್ನೋದನ್ನ ಮರೆತಂತೆ ಕಾಣುತ್ತೆ, ಜವಾಬ್ದಾರಿಯನ್ನು ಮರೆತಂತೆ. ಅವರು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಬ್ರಾಂಡ್ ಬೆಂಗಳೂರನ್ನ ಮಾತಾಡೋದು, ಗುಂಡಿ ಬಗ್ಗೆ ಕೈಗಾರಿಕೋದ್ಯಮಗಳು ಪ್ರಶ್ನೆ ಮಾಡಿದ್ರೆ, ಟ್ರಾಫಿಕ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರೆ. ಕಸದ ಸಮಸ್ಯೆ ಕುರಿತಾಗಿ ಪ್ರಶ್ನಿಸಿದರೆ BJP ಆಫೀಸ್ ಮುಂದೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತೀವಿ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ದಿಲೀಪ್ ಕುಣಿಗಲ್ ಅವರಿದ್ದಾರೆ. ದಿಲೀಪ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. JDSನಿಂದ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ಕುಮಾರ್ ಅವರಿದ್ದಾರೆ. ನಮಸ್ಕಾರ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದಲೇ ಚರ್ಚೆ ಶುರು ಮಾಡ್ತೀನಿ. ವಿಜೇಂದ್ರ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿ ಹೋಗಿದೆ, ದಿಕ್ಕಾಪಾಲಾಗಿ ಹೋಗ್ಬಿಟ್ಟಿದೆ. ಆಗಿದೆಯಾ ದಿವಾಳಿ? ಅವ್ರ ಪ್ರಕಾರ ಇರ್ಬೋದು. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಥವಾ ನಮ್ಮ ಪಾಲು ಅನ್ನೋದನ್ನು ಯಾವತ್ತು ತಿರಸ್ಕಾರ ಮಾಡಿ ಉಳ್ಳವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಓಕೆ.
ಪಡ್ಕೊಂಡವ್ರನ್ನ ತಿರಸ್ಕಾರ ಮಾಡಿ ಅತಿ ಹೆಚ್ಚು ಭಾರತ ದೇಶದಲ್ಲಿ ತೆರಿಗೆ ಸಂಗ್ರಹ ಆಗೋದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕದಲ್ಲಿ. ಕರ್ನಾಟಕದಿಂದ ತೆಗೆದುಕೊಳ್ಳುವಂಥ GST ಹಣದ ಪಾಲನ್ನು ಕರ್ನಾಟಕಕ್ಕೆ ನೀಡುವಲ್ಲಿ ವಿಫಲ ಆಗಿರೋ ಪಾಪರಾಗಿರೋ ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ ತನ್ನ ಖಜಾನೆಯಲ್ಲಿ ದುಡ್ಡಿಲ್ಲ ಪಾಪರಾಗಿದೆ ಅಂತ ಹೇಳ್ಕೊತಾ ಇದೆಯಲ್ಲ BJP. ನಾಚಿಕೆ ಆಗೋದಿಲ್ವ ಅವ್ರಿಗೆ? ನಾಚಿಕೆ ಆಗೋದಿಲ್ವ ವಿಜೇಂದ್ರ ಅವ್ರಿಗೆ? ಇಲ್ಲಿಂದ ಆಯ್ಕೆ ಆಗಿ ಹೋಗಿರುವಂಥ ಅವ್ರ ಅಣ್ಣನ್ನು ಸೇರಿಸ್ಕೊಂಡು ಸಂಸತ್ ಸದಸ್ಯರು ಒಬ್ಬರು ಕರ್ನಾಟಕ ಮಾಡಿರೋ ದ್ರೋಹನಾದ್ರೂ ಏನಪ್ಪ? ಕರ್ನಾಟಕ ತೆರಿಗೆಯಲ್ಲಿ ಅತಿ ಹೆಚ್ಚು ಪಾಲು ಕೊಡ್ತಿದೆ ಕೇಂದ್ರ ಸರ್ಕಾರಕ್ಕೆ. ಕರ್ನಾಟಕದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಅಲ್ಲಿ ಅಭಿವೃದ್ಧಿ ಆದರೆ ತಾನೇ ನಿಮಗೆ ಇದು ಏನು ಕಪ್ಪ ಕಾಣಿಕೆ ಥರ GST ಹಣ ಬರೋದು. ನಾವೇನು ಬ್ರಿಟಿಷ್ ಸರ್ಕಾರದಲ್ಲಿ ಅದರ ಆಡಳಿತದಲ್ಲಿದ್ದೇವೆ? ಕಪ್ಪ ಕಾಣಿಕೆ ಕೊಟ್ಟು ಕೂಡ ನಮ್ಮನ್ನು ತಿರಸ್ಕಾರ ಮಾಡ್ತಿದ್ದೀರಿ ಅಂತ ಒಂದು ನಾಲ್ಗೆಯಲ್ಲಿ ಒಂದು ಶಬ್ದ ಇಲ್ವಲ್ಲ BJP ಸಂಸದರಿಗೆ? ಅಂದ್ರೆ ಕೇಂದ್ರದಿಂದ ಅನುದಾನ ಬರ್ತಿಲ್ಲ, ನೀವ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಕೇಳ್ತಾ ಇದೀರಿ ನೀವು? ಕೇಳಬೇಕಲ್ವಾ? ಓಕೆ, ಮತ್ತೆ ಯಾರು ಕೇಳೋದು? ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ವಾ? ಈ ಜನತಂತ್ರ ವ್ಯವಸ್ಥೆಯಲ್ಲಿ ಬರೀ ಕರ್ನಾಟಕ ಒಂದೇ ಇವ್ರ ಕಣ್ಣು ಕಾಣದ ರೀ. 10 ರೂಪಾಯಿ ದುಡ್ಡು ಕೊಡೋದಿಲ್ಲ, 300 ರೂಪಾಯಿ ಗುಜರಾತ್ ಕೊಡ್ತೀರಿ. 50 ರೂಪಾಯಿ ದುಡ್ಡು ಕೊಡೋದಿಲ್ಲ, 600 ರೂಪಾಯಿ ಬಿಹಾರಕ್ಕೆ ಕೊಡ್ತೀರಿ. ನಾವು ಕೊಡಬೇಡ ಅಂತ ಹೇಳ್ತಿಲ್ಲ. ಒಂದು ನಿಮಿಷ, ಯಾವ್ದ್ರ ಮೇಲೆ ಕೊಡ್ತಾರೆ? ಯಾವ್ದ್ರ ಮೇಲೆ ಕೊಡ್ತೀವಿ? ಆಧಾರದ ಮೇಲೆ. ಅವರು ಕಾಗಕ್ಕ ಗೂಗಕ್ಕಂಗ್ ಕತೆ ಆದಾನಿ ಹತ್ರ ಟ್ರಂಪ್ ಹತ್ರ ಹೇಳ್ಕೊಳ್ಳಿ. ಭಾರತ ದೇಶದ ಜನರ ಹತ್ರ ಕಿವಿ ಮೇಲೆ 11 ವರ್ಷ 12 ವರ್ಷದಿಂದ ಕಮಲದ ಹೂ ಮುಡ್ಸಿ ಸಾಕಾಗಿಲ್ವ ನಿಮ್ಗಿನ್ನು? ಬರೀ ಮಾತೆತ್ತಿದ್ರೆ ಬೇರೆ ವಿಚಾರಗಳನ್ನು ಮಾತನಾಡಿ ಮುಖ್ಯ ವಿಷಯವನ್ನ ತೇಲಿ ಬಿಡೋದಿದೆಯಲ್ಲ, ತಪ್ಪಲ್ವಾ? ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇರೋದು. ನೀವು ಕೇಳಿದ ಪ್ರಶ್ನೆಗೆ ಹೇಳಿ ಸರ್. ಅದೇನು ಹೇಳಿ? ನನ್ನೊಂದು ಪ್ರಶ್ನೆ ಹೇಳಿ ಸರ್. ಈ ಕೇಂದ್ರದಿಂದ ಅನುದಾನಗಳು ಹಂಚಿಕೆ ಆಗುತ್ತಲ್ಲ, ಹೆಂಗ್ ಹಂಚಿಕೆ ಆಗುತ್ತದು? ಯಾವ ಆಧಾರದ ಮೇಲೆ? ಅದೇ ಇವ್ರು ಹೇಳ್ತಿದ್ದಾರೆ ಏನು ಅಂತಂದ್ರೆ, ನೀವು ಜನರು ಜಾಸ್ತಿ ಆಗ್ಬಿಟ್ಟಿದಾರಲ್ಲಿ, ಜನಸಂಖ್ಯೆ ಆಧಾರದ ಮೇಲೆ ನಾವು ಅಲ್ಲಿ ಕೊಡ್ತಾ ಇದ್ದೇವೆ ಅಂದ್ರೆ ಇವ್ರ ತರ ಉತ್ತರ ಭಾರತೀಯರು ಮಾಡಿದಾರ ಅನೈತಿಕ. ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಸೈಲೆಂಟ್ ಆಗಿ ಡಿಬೇಟ್ ಮಾಡೋಣ. ಸೈಲೆಂಟ್ ಆಗಿ ಇಲ್ಲ ಸರ್, ನಾನು ಬರ್ತೀನಿ. ನಿಮ್ ಸರ್ದಿ ಬಂದಾಗ ಮಾತನಾಡಿ, ನಿಮ್ ಸರ್ದಿ ಬಂದಾಗ ನೀವೆಲ್ಲ ಮಾತನಾಡಿ. ಅವ್ರು ನಾನು ಪ್ರಶ್ನೆ ಮಾಡ್ತೀನಿ, ಪ್ಲೀಸ್ ಕಂಟಿನ್ಯೂ. ನೋಡಿ ಇವ್ರು ಏನ್ ಹೇಳ್ತಿದ್ದಾರೆ ಈಗ, ಈ ನಮ್ಮಿಂದ ಆಯ್ಕೆ ಆಗೋಗಿರುವಂತ ಕರ್ನಾಟಕದ ಜನರ ಓಟಿನಿಂದ ಆಯ್ಕೆ ಆಗಿರುವಂತ ಕೇಂದ್ರ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿ ಆಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕಕ್ಕೆ ಕೋಳಿ ಮೊಟ್ಟೆ ಸುತ್ತುತ್ತಿದ್ದಾರೆ. 10 ರೂಪಾಯಿ ಅನುದಾನ ಕೊಡುವಲ್ಲಿ ನನ್ನ ಹತ್ರ ಒಂದು ಅಂಕಿಅಂಶ ಇದೆ. ಹೇಳಿ ಸರ್. UPA 1 ಮತ್ತು UPA 2 ಸರ್ಕಾರ 2004 ಅವತ್ತು GST ಲಾಗು ಆಗಿರಲಿಲ್ಲ. ಒಂದು ನಿಮಿಷ, ನನಗೆ ಗೊತ್ತು ನೀವು ಯಾವ ಲೈನ್ ಅಲ್ಲಿ ಹೋಗ್ತೀರಿ ಅಂತ. ಈ ಡಿಬೇಟ್ ಹಾಗೆ ನೀವು ಡೈವರ್ಟ್ ಮಾಡಬಹುದು. ಕಾಂಗ್ರೆಸ್ ಮಾತ್ರ ಅಣಿಯೋದಕ್ಕೆ ನೀವು ಮಾತುಗಳು ಹೇಳ್ತೀರಿ ಅಂತ ನಮ್ಗೆ ಗೊತ್ತಿದೆ. ನೋಡಿ ಒಂದು ನಿಮಿಷ ಸರ್, ರಾತ್ರಿ 12 ಗಂಟೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡು ಇದೇ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ತಾವು ಮನಮೋಹನ್ ಸಿಂಗ್ ಅವರು GST ತರ್ತೀನಿ ಅಂತ ಅಂದಾಗ ಏನ್ ಡ್ಯಾನ್ಸ್ ಆಡಿದ್ರಿ ಪ್ರಧಾನ ಮಂತ್ರಿ ಮೋದಿ ಅವರು ಅನ್ನೋದನ್ನ ಒಂದ್ಸಾರಿ ಹಾಕ್ಬಿಟ್ಟು ತೋರಿಸಿ ಆಯ್ತಾ? ನೀವು GST ಲಾಗು ಮಾಡಕ್ ಮುಂಚೆ ಒಂದು ನಿಮಿಷ ಸರ್, ಅವತ್ತು ನಮ್ಗೆ ಗೊತ್ತು ನೀವೇನ್ ಹೇಳ್ತಿದ್ರಿ ಅಂತ ನಮ್ಗೆ ಗೊತ್ತು. ಅವತ್ತಿನ ಸಂದರ್ಭದಲ್ಲಿ ಇದ್ದಂತ ಹಣಕಾಸಿನ ವ್ಯವಸ್ಥೆ, ಅದಾದ ನಂತರ ಬಂದಂತ ಹಣಕಾಸಿನ ವ್ಯವಸ್ಥೆ GST ಲಾಗು ಮಾಡಿ ಸರಿಸುಮಾರು 8 ವರ್ಷಗಳ ಕಾಲ ಲೂಟಿ ಹೊಡೆದ್ರಲ್ಲ ನೀವು. ದುಡ್ಡು ಲೂಟಿ, ದೋಪುಡಿ ದೊಂಗಲು. ಈ ಮಾತನ್ನ ಯಾರು ಹೇಳ್ತಿದ್ದು? ಬ್ರಿಟಿಷರಿಗೆ ಹೇಳ್ತಾ ಇದ್ದಿದ್ದು. ನಿಮ್ಗೆ ಅನ್ವಯಿಸಿದೆ BJP ಅವ್ರಿಗೆ ಈ ಮಾತನ್ನ ಹೇಳಿದ್ದು. ಆಂಧ್ರ ಪ್ರದೇಶದಲ್ಲಿ ಯಾರಾದ್ರೂ ನಮ್ಮನ್ನ ರಕ್ತ ಈರ್ತಿದ್ದಾರೆ ಅಂದ್ರೆ ಇವರು ದೋಪುಡಿ ದೊಂಗಲು ಅಂತ ಹೇಳಿದ ಮಾತು. ಅದಕ್ಕೆ ಅನ್ವಯ BJP ಅವರು. ಆಯ್ತಾ? ಕರ್ನಾಟಕದ ಹಣ ಆಯ್ತಪ್ಪ, ಪ್ರಾಮಾಣಿಕವಾಗಿ ಮಾತಾಡೋಣ ಸರ್. ಇಲ್ಲಿ ಇದು ರಾಜಕೀಯ ಬಿಟ್ಬಿಡೋಣ ಸರ್. ನಾವು ತೆರಿಗೆ ಕಟ್ಟಿದೀವಲ್ವಾ ಸರ್? ಕಟ್ಟಿದೀವಲ್ವಾ ಸರ್? ಇವಾಗ ನೀವು ಅಲ್ಲಿ ಎಲ್ಲೋ ಜನಸಂಖ್ಯೆ ಇದೆ, ಅವ್ರಿಗೆ ನೀವು ಜನಸಂಖ್ಯೆ ಮಾಡ್ಕೋಬೇಡಿ, ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾಗಿರೋ ಕರ್ತವ್ಯ ಯಾರ್ದಿತ್ತು? ನಾಗಪುರಕ್ಕಿತ್ತು. 10 ಜನ ಹುಟ್ಟಿಸ್ಕೊಳ್ಳಿ, 12 ಜನ ಹುಟ್ಟಿಸ್ಕೊಳ್ಳಿ. ಆಮೇಲೆ ಈ ತರ ಕೆಂಪು ಡ್ರೆಸ್ ಹಾಕೊಂಡು ಇವ್ರ ಕಡೆಯವರೆಲ್ಲ ಬರ್ತಿದ್ರಲ್ಲ, ಒಬ್ಬೊಬ್ಳು ಹೆಂಗ್ಸು 16 ಜನ ಇಂಥವನ್ನು ಮಾಡಿ ದೇಶದಲ್ಲಿ
ದೇಶದ ಜನಸಂಖ್ಯೆನ ಸರ್ವನಾಶ ಮಾಡಿದ ಕಾರಣ ಯಾರಾದ್ರೆ ಬಿಜೆಪಿ ಅವರು, ಅವ್ರ ಅಂಗಸಂಸ್ಥೆಗಳು, ಅವ್ರ ಮಾತುಗಳು ಕೇಳ್ಕೊಂಡು ಡ್ರೆಸ್ ಹಾಕೊಂಡು ಬಂದು ಮಾತಾಡಿದಾರೆ. ಅವ್ರ ಜವಾಬ್ದಾರಿ ಇದೆ ಅದು. ನನ್ನ ಮಾತು ಕೇಳಿಸ್ಕೊಳ್ಳಿ. ಈಗ ದೇಶದಲ್ಲಿ 16 ಫೈನಾನ್ಸ್ ಕಮಿಷನ್ ಇದೆ. ಹೌದು ಸರ್, 15 ಫೈನಾನ್ಸ್ ಕಮಿಷನ್ ನಮಗ್ ಕೊಡ್ಬೇಕಾಗಿತ್ತು 5,300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆ. ಇದು 15ನೇ ಕಮಿಷನ್ ಆಯೋಗ 15,555 ಕೋಟಿ ಬಾಕಿ ಸೇರಿ 20,855 ಕೋಟಿ ಬಿಡುಗಡೆ ಮಾಡ್ಲಿ. ಇವ್ರ ಡ್ರಾಮಾಗಳು ಕೇಳೋಣ. 16ನೇ ಹಣಕಾಸು ಹೇಳಿ, 16ನೇ ಹಣಕಾಸು 15 ಬಾಕಿ 20,000 ಕೇಳಿ 55 ಕೋಟಿ. ನಾನು ಹೇಳ್ತಾ ಇರೋದು ಕೇಳಿ. 16ನೇ ಹಣಕಾಸು ಆಯೋಗ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಈ ಹಿಂದೆ ನಿಮ್ಮ ಸರ್ಕಾರಗಳು ಇದ್ದಾಗಲೂ ಕೂಡ ಹಣಕಾಸು ಆಯೋಗ ಇತ್ತು. ಓಕೆ, ಪಂಚವಾರ್ಷಿಕ ಯೋಜನೆ ಸರ್ ಕೇಳಿ ಸರ್, ಪ್ಲೀಸ್ ಕೇಳಿ, ಪ್ಲೀಸ್ ಲಿಸನ್, ಕೇಳಿ. ಅವತ್ತು ಯಾವ ಮಾನದಂಡದ ಆಧಾರದ ಮೇಲೆ ₹1 ತೆರಿಗೆಗಳ ಹಂಚಿಕೆ ಆಗ್ತಿತ್ತು ಇಡೀ ರಾಜ್ಯಗಳಿಗೆ, ದೇಶದ ಎಲ್ಲಾ ರಾಜ್ಯಗಳಿಗೆ? ಈ ರೀತಿ ಅವೈಜ್ಞಾನಿಕವಾಗಿ ಆಗ್ತಾ ಇರಲಿಲ್ಲ. ಓಕೆ, ಆದರೂ ಕೂಡ ಪ್ಲೀಸ್ ಇರಿ, ಪ್ಲೀಸ್ 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 ಇರಿ, ಪ್ಲೀಸ್ ಇರಿ ಸರ್. ನಾನು ಡಾಟಾ ಹೇಳ್ತೀನಿ. ಇತ್ತೀಚೆಗೆ ಲೋಕಸಭೆಯಲ್ಲಿ ಒಂದು ವರದಿ ಮಂಡನೆ ಆಗಿದೆ. ಆ ವರದಿಯಲ್ಲಿ 2004ರಿಂದ 2014 ತನಕ ಕರ್ನಾಟಕಕ್ಕೆ ಸಿಕ್ಕಂತಹ ಒಟ್ಟಾರೆ ತೆರಿಗೆಯಿಂದ ಹಂಚಿಕೆ ಆಗಿರುವಂತಹ ಹಣದ ಪ್ರಮಾಣ 81,795 ಕೋಟಿ ರೂಪಾಯಿ. ಪ್ಲೀಸ್ 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 10 ವರ್ಷ ನಿಮ್ಮ ಸರ್ಕಾರ. 81,795 ಕೋಟಿ ರೂಪಾಯಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ 10 ವರ್ಷಕ್ಕೆ. ಆಯ್ತು ಸರ್. ಅದೇ ಬಿಜೆಪಿ ಅವಧಿಯಲ್ಲಿ 81,795 ಕೋಟಿ. ಓಕೆ, ಅದೇ ಬಿಜೆಪಿ ಅವಧಿಯಲ್ಲಿ 2014ರಿಂದ 2024 ತನಕ 2,95,818 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಸಿಕ್ಕಿದೆ. ಅವ್ರು ಹೇಳ್ತಿದ್ದಾರೆ ಈ ಹಿಂದೆ UPA ಸರ್ಕಾರದ ಅವಧಿಯಲ್ಲಿ ಕರ್ನಾಟಕಕ್ಕೆ ಸಿಕ್ಕಂತ ಅನುದಾನಕ್ಕಿಂತ 3.5% ಎಷ್ಟು ಹಣದ ಪ್ರಮಾಣ ಕರ್ನಾಟಕಕ್ಕೆ ಜಾಸ್ತಿ ಸಿಕ್ಕಿದೆ ಅಂತ. ಎಂತ ಕಿಲಾಡಿಗಳ್ರಿ ಇವರು, ಎಂತ ಕಿಲಾಡಿಗಳ್ರಿ ಸರ್. ಅಂಕಿಅಂಶ ಹೇಳ್ತಾ ಇರೋದು, ಅಂಕಿಅಂಶ ಹೇಳ್ತಾ ಇರೋದು. ನೀವು ರಾಜಕೀಯ ಆರೋಪ ಪ್ರತ್ಯಾರೋಪ ಬೇರೆ ಮಾಡ್ಕೊಳ್ಳಿ ಸರ್. ಒಪ್ಕೊಂಡು ನಾನು ಮಾತಾಡ್ಬೇಕಲ್ವಾ? ಪ್ಲೀಸ್. ಎಂತ ಕಿಲಾಡಿಗಳು ಕಣ್ರಿ. 350 ರೂಪಾಯಿ ಗ್ಯಾಸ್ ಬೆಲೆ ಇತ್ತು. ಇರಿ ಸ್ವಲ್ಪ ಇರಿ ಸರ್, ನಗ್ಬೇಡಿ. ಇವೆಲ್ಲ ನೀವು ಏನೇನು ಗೇಲಿ ಮಾಡ್ತೀರಿ, ವ್ಯಂಗ್ಯ ಮಾಡ್ತೀರಿ, ನಮಗ್ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಅಥವಾ ಬಿಜೆಪಿ ಏತರ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿ ಇದಾವೋ ಅಲ್ಲೆಲ್ಲ ಯಾರ್ಯಾರು ಮಾಧ್ಯಮಗಳು ಸೇರ್ಕೊಂಡು ಮತ್ತು ವಿರೋಧ ಪಕ್ಷಗಳು ಯಾವ ರೀತಿ ನಡ್ಕೋತಾ ಇದಾವೆ ಅಂತ ಜನಕ್ಕೆ ಗೊತ್ತಾಗಿದೆ. ಆಯ್ತಾ? ನೋಡಿ, ನೀವು ಹೇಳಿದ್ರಿ ಸರ್ ಅವತ್ತಿನ ಗ್ಯಾಸ್ ಬೆಲೆ 350 ರೂಪಾಯಿ. ನಾನು ಉತ್ತರ ಕೊಡಬೇಕು. ನೀವ್ ಹೇಳ್ತಿದ್ದೀರಿ 2 ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅಂತ. ಒಂದು ನಿಮಿಷ. GST ಮುಖಾಂತರ ಪ್ರತಿ ವರ್ಷ 4.5 ಲಕ್ಷ ಕೋಟಿ ದುಡ್ಡು ಹೋಗ್ತಿದ್ಯಲ್ಲ, ನಿಮ್ಮ 11 ವರ್ಷಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕಿ ಸರ್. ಎಷ್ಟಾಯ್ತು ಸರ್? ಅರೆಕಾಸಿನ ಮಜ್ಜಿಗೆ ಚಿಕ್ಕಾಣಿ ತಿನ್ನಕ್ಕಾಗಲ್ಲ, ಅಷ್ಟು ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ. ಬರ್ತೀನಿ. ಆಮೇಲೆ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗ್ ಕೊಡ್ಬೇಕಾಗಿರುವಂತ 20,855 ಕೋಟಿ ಹಣ ಕೊಡಬೇಕು. ಮೊದಲು ಅದನ್ನ ಕೊಡ್ಬೇಕು ನಿರ್ಮಲಾ ಸೀತಾರಾಮನ್ ಅವರೇ. ಕರ್ನಾಟಕದ ಕನ್ನಡಿಗರು ಹಾಕೋ ಶಾಪ ನೀವು ಯಾವತ್ತು ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ನಾಗೇಂದ್ರ ಇವತ್ತು ಮೆರಿತಾ ಇರ್ಬೋದು ಹಣಕಾಸಿನ ಮಂತ್ರಿ ಆಗಿ ಕುಮಾರ್ ಅವರೇ, ಪ್ಲೀಸ್ ಇರಿ. ನಾ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ಲೀಸ್ ಇರಿ ನಾಗೇಂದ್ರ ಅವರೇ. ಯಡಿಯೂರಪ್ಪನವ್ರ ಮಾತನ್ನು ಕೇಳಿಸ್ಕೊಂಡ್ರಿ. 2028ಕ್ಕೆ ಸ್ವತಂತ್ರವಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ, ಕರ್ನಾಟಕದಲ್ಲಿ ಸಾಮರ್ಥ್ಯ ಇದೆ ಬಿಜೆಪಿಗೆ ಅಂತ. JDS ಕತೆ ಅವಾಗ ನೋಡಿ, ಇವತ್ತು ಏನು ಒಂದು ಮೈತ್ರಿ ಸರ್ಕಾರ ಮಾಡ್ಕೊಂಡಿದ್ದೀವಿ, ಸರ್ಕಾರ ಇಲ್ಲ ಮೈತ್ರಿ ಮಾಡ್ಕೊಂಡಿದ್ದೀವಿ ನಾವು. ಅದನ್ನ ಬಂದು ನಾವು ರಾಜ್ಯದ ಮಟ್ಟದಲ್ಲಿ ಒಂದು ರಾಘವೇಂದ್ರ ಅವ್ರ ಮಟ್ಟದಲ್ಲಾಗಲಿ, ವಿಜೇಂದ್ರ ಅವ್ರ ಮಟ್ಟದಲ್ಲಾಗಲಿ, ಯಡಿಯೂರಪ್ಪ ಮಟ್ಟದಲ್ಲಿ, R. ಅಶೋಕ್ ಅವ್ರ ಮಟ್ಟದಲ್ಲಿ ಮಾಡ್ಕೊಳ್ಳಿಲ್ಲ. ಇದು ಮಾಡ್ಕೊಂಡಿರೋದು ಹೈಕಮಾಂಡ್ ಲೆವೆಲಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವ್ರ ಜೊತೆ, ಮತ್ತೆ ಅಮಿತ್ ಶಾ ಅವ್ರ ಜೊತೆ, ಮತ್ತೆ JP ನಡ್ಡಾ ಅವ್ರ ಜೊತೆ, ಇಂಥ ಹೈಕಮಾಂಡ್ ನಾಯಕರ ಜೊತೆ ಮಾಡಿರೋಂಥ ಒಂದು ತೀರ್ಮಾನ. ಈ ತೀರ್ಮಾನ ಏನಾದರೂ ಬದಲಾಗಬೇಕಂತಂದ್ರೆ ಅದು ಹೈಕಮಾಂಡ್ ಮಧ್ಯದಲ್ಲಿ ಬದಲಾಗಬೇಕಾದಂಥ ತೀರ್ಮಾನಗಳು. ಅದನ್ನ ರಾಜ್ಯ ಮಟ್ಟದಲ್ಲಿ ಹೇಳ್ಕೊಂತ ಇರೋದು ಸಹಜ ಕ್ರಿಯೆ. ಎಲ್ಲರಿಗೂ ಅವ್ರದೇ ಆದಂಥ ಪಕ್ಷ ಇದೆ, ನಾವು ಹೇಳ್ಕೊಂತೀವಿ, ನಾಳೆ ನಾವು JDS ಅನ್ನ ಇಂಡಿಪೆಂಡೆಂಟ್ ಬರ್ತೀವಿ ನಾವು ಅಂತ ಹೇಳ್ಕೊಂತೀವಿ, ಇಲ್ಲ BJP ಹೇಳ್ತೇವೆ ನಾವೇ ರಾಜ್ಯನ ಚುಕ್ಕಾಣಿ ಹಿಡಿತೀವಿ ಅಂತ ಹೇಳ್ತೀವಿ. ಅದು ಸಹಜ ಕ್ರಿಯೆ. ಕಾರ್ಯಕರ್ತನ ಒಮ್ಮಸ್ಕೊಬೇಕು, ಕಾರ್ಯಕರ್ತನ ಒಗ್ಗಟ್ಟಾಗಿರ್ಬೇಕು, ಕಾರ್ಯಕರ್ತನ ಒಗ್ಗಟ್ಸ್ಕೊಂಡು ನಾವು ಇಲ್ಲಿ ಮೈತ್ರಿ ಸರ್ಕಾರದಿಂದ ಮುಂದೆ ಚುನಾವಣೆ ಬೇಕಾಗಿದೆ. ಆ ವಿಚಾರದಲ್ಲಿ 2 ಹಸ್ತಕ್ಷೇಪ ಇಲ್ಲ. ಇವತ್ತು ನಮಗೆ ರಾಜ್ಯದಲ್ಲಿ ಆಗ್ತಾ ಇರೋಂಥ
ಒಂದು ದೌರ್ಜನ್ಯ, ದಬ್ಬಾಳಿಕೆ, ಮತ್ತು ಒಂದು ಭ್ರಷ್ಟಾಚಾರ, ಮತ್ತು ದುರಾಡಳಿತ, ಮತ್ತು ಒಂದು ಅಧರ್ಮವಾದ ರಾಜಕೀಯ ನೋಡ್ತಾ ಇದೀವಲ್ಲ, ಜನ ಇವತ್ತು ಬಹಿಷ್ಕಾರ ಆಗ್ತಾ ಇದ್ದಾರೆ. 27 ಜನ ಶಾಸಕರು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಬಜೆಟ್ ಮಂಡನೆ ಆಗಂತ ಸಂದರ್ಭದಲ್ಲಿ ಆ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳು, ಮೂಲ ಸಮಸ್ಯೆಗಳು, ಕ್ಷೇತ್ರದ ಜನರ ನೋವುಗಳನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಬಜೆಟ್ ಅಲ್ಲಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ, ಸರ್ಕಾರ ಬಂದು 3 ವರ್ಷ ಆಗಿದೆ, ಇವತ್ತವರೆಗೂ ಒಂದು ಮೂಲ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲ, ಕ್ಷೇತ್ರದಲ್ಲಿ ನಾವು ಮುಖ ಮಾಡಕ್ಕಾಗ್ತಾ ಇಲ್ಲ, ಕ್ಷೇತ್ರದ ಜನಕ್ಕೆ ನಾವು ಉತ್ತರ ಕೊಡಕ್ಕಾಗ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಬಿಸಿ ಊಟ ಕೊಟ್ಟಿಲ್ಲ, ಪೌಷ್ಟಿಕಾಹಾರ ಕೊಟ್ಟಿಲ್ಲ, ಆಶಾ ಕಾರ್ಯಕರ್ತರಿಗೆ ಅಲ್ಲಿ ಕೆಲಸ ಸಂಬಳಗಳು ಕೊಟ್ಟಿಲ್ಲ, ಮತ್ತೆ ಅಲ್ಲಿ ಒಂದೇ ಒಂದು ಮೂಲ ಕೆಲಸಗಳು ಮಾಡಕ್ಕಾಗ್ತಾ ಇಲ್ಲ. ಸ್ವಾಮಿ, ದಯಮಾಡಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಡಿ. ಜನ ನಂಬಿದ್ದಾರೆ, ಇವತ್ತು ಜನ ನಂಬಿ ನನ್ನ ಶಾಸಕನಾಗಿ ಮಾಡಿದ್ದಾರೆ. ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ರೆ ಇಂಥ ಒಬ್ಬ ಶಾಸಕನ ಗೆಲ್ಸ್ಕೋಬೇಕಂತ ಒಂದು ನಿರೀಕ್ಷೆ ಇದೆ ಕ್ಷೇತ್ರದ ಜನಕ್ಕೆ. ಇವತ್ತು ಆ ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟು ನಿರೀಕ್ಷೆ ನಾನು ಉಳಿಸ್ಕೋಬೇಕಾಗಿದೆ. ಸರ್ಕಾರ ಬಂದು 3 ವರ್ಷ ಆಗಿದೆ, ಚರಂಡಿಗಳು ಮಾಡೋಕ್ಕಾಗದೆ ಅಂತ ಮನಸ್ಥಿತಿ ಇವತ್ತು ಬಂದಿದೆ. ಸರ್ಕಾರ ಕ್ಷೇತ್ರದ ಕಡೆ ಮುಖ ಮಾಡಬೇಕಂದ್ರೆ ಅಲ್ಲಿ ಉದ್ಯೋಗದ ಅಲ್ಲಿ ಏನು ಉದ್ಯೋಗ ಇದೆ ಅಂತ ಯುವಕರನ್ನ ಅಲ್ಲಿ ಮುಂದೆ ನೋಡಿ ಮುಖ ಕೊಡೋಕ್ಕಾಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ನಮಗೆ ದಯಮಾಡಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳ್ಕೊಬೇಕಾದಂಥ ಶಾಸಕರು ಇವತ್ತು ಫ್ಯಾಮಿಲಿಗಳ ಜೊತೆ ಫಾರಿನ್ ಟೂರ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಹೇಳ್ಕೊಂತ ಇದ್ದಾರೆ, ಅದೇ ಬಣದವ್ರು ಆಪೋಸಿಷನ್ ಹೇಳ್ಕೊಂತ ಇದ್ದಾರೆ, ಅಧ್ಯಯನ ಮಾಡಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಧ್ಯಯನ ಮಾಡಕ್ಕೆ ಇವ್ರು ಯಾವತ್ತಾದ್ರೂ GK ಹೋಗ್ಬಿಟ್ಟು ಕೃಷಿ ಇಲ್ಲ ಇದರಲ್ಲಿ ಹೋಗಿ ಒಂದ್ ದಿವಸ ಏನಾದ್ರು ಅಧ್ಯಯನ ಮಾಡಿದಾರೆ? 27 ಜನ ಶಾಸಕರು ಖಾಸಗಿ ಪ್ರವಾಸ ಡಿಕ್ಲೇರ್ ಮಾಡೋಕೆ ಅವ್ರು ಖಾಸಗಿ ಪ್ರವೇಶ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಿದಾರ? ಅಧ್ಯಯನ ಮಾಡಕ್ ಹೋಗ್ತಂದ್ರೆ ಮತ್ತೆ ಸೂರ್ಜಿವಾಲ ಸ್ಟೇಟ್ಮೆಂಟ್ ಕೊಟ್ಟರು, ಸಂದರ್ಭ ಸರಿ ಇಲ್ಲ, ಸಮಯ ಸರಿ ಇಲ್ಲ ಹೇಳಿದ್ದಾರೆ. ನೀವು ನೋಡಿ, ತೆಗೆದು ನೋಡಿ, ಫೋನ್ ಮಾಡಿ ಖುದ್ದ ಹೇಳಿದ್ದಾರೆ, ನಿಮಗೆ ಮಾಹಿತಿ ತೆಗೆದು ನೋಡಿ ಆಯ್ತಾ. ಸೂರ್ಜಿವಾಲ ಫೋನ್ ಮಾಡಿ ಹೇಳಿದ್ದಾರೆ, ಸಮಯ ಸಂದರ್ಭ ಸರಿ ಇಲ್ಲ ಕರ್ನಾಟಕ ರಾಜಕಾರಣದಲ್ಲಿ, ಈ ಸಂದರ್ಭದಲ್ಲಿ ನೀವೇನಾದ್ರೂ ಫಾರಿನ್ ಟೂರ್ ಹೊಡೆದ್ರೆ ಕೆಟ್ಟ ಹೆಸರು ಬರುತ್ತೆ, ಬೇಡ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು CM ಗೆ ಹೇಳಿದ್ರೆ ಹೋಗ್ತಾ ಇದಾರೆ, ನಾವ್ ಯಾಕ್ರೆ ಹೇಳ್ಬೇಕು ಅಂತಾರೆ. DCM ಗೆ ಹೇಳಿಲ್ಲ, DCM ನಾವ್ ಯಾಕ್ರೆ ಹೇಳ್ಬೇಕು. ಈ ರೀತಿಯಾದ ಶಾಸಕರಿಗೆ ಇವತ್ತು CM ಮೇಲೆ ನಂಬಿಕೆ ಇಲ್ಲ, DCM ಮೇಲೆ ನಂಬಿಕೆ ಇಲ್ಲ, ಹೈಕಮಾಂಡ್ ಮೇಲೆ ನಂಬಿಕೆ ಇಲ್ಲ. ಅವರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಇಲ್ಲಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಯಾರು ನಾಯಕರು? ಯಾರು ಮಾಹಿತಿ ಕೊಡ? ನಿಮ್ಮ ಡಬಲ್ ಇಂಜಿನ್ ಮೈತ್ರಿಗೆ ಯಾರು ನಾಯಕರುಗಳು? ಯಾರು ನಾವೇ ಮುಂದೆ ತೆಗೆದುಕೊಂಡು ನೋಡಿ, ಮೈತ್ರಿ 2 ವರ್ಷ ಇದೆ ಸರ್ ಚುನಾವಣೆಗೆ. ಈಗ ಮೈತ್ರಿ ಸರ್ಕಾರದ ಸಮಸ್ಯೆಗಳು ಬೇರೆ ಇರ್ತವೆ. ಒಂದು ರಾಜ್ಯದ 7 ಕೋಟಿ ಜನ ನಿರೀಕ್ಷೆ ಇಟ್ಟು 136 ಪ್ಲಸ್ 4 ಕೋಟಿ ಯಾಕೆ ಅಂತಂದ್ರೆ ಮೈತ್ರಿ ಸರ್ಕಾರದ ಸಮಸ್ಯೆಗಳು ನಿರಂತರವಾಗಿರ್ತವೆ. ಒಂದು ಪಕ್ಷ ನಾವು ತಂದಾಗ ರಾಜ್ಯದ ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಟು ಅಂತ ಕೊಟ್ಟಂತ ಜನಕ್ಕೆ ಇವತ್ತು ನೀವು ಬೆಲೆ ಏರಿಕೆನೇ ಮಾಡಲ್ಲ ಅಂದ್ರೆ ಬೆಲೆ ಏರಿಕೆ ಮಾಡಿದ್ರಿ, ಇಂದಿರಾ ಕ್ಯಾಂಟೀನ್ ಕೊಡ್ತೀವಿ ಅಂದ್ರೆ ಇಂದಿರಾ ಕ್ಯಾಂಟೀನ್ ಆ ರೀತಿಯಾಗಿ ನೀವು ಹೇಳ್ತಾ ಇರೋದು ಅಭಿವೃದ್ಧಿ ಮಾಡೋದು ಬಿಟ್ಟು ವಿದೇಶಕ್ಕೆ ಹೋಗ್ತಾ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಇವತ್ತು DK ಶಿವಕುಮಾರ್ ಅವರು ಹೋಗ್ತಾರೆ ಡೆಲ್ಲಿ ಟೂರ್ ಮಾಡ್ಕೊಂಡವ್ರೆ, ಕಾಮನ್ ಟ್ರಿಪ್ ಮಾಡ್ಕೊಂಡ್ಬಿಟ್ಟಾರೆ. 2 ವರ್ಷಗಳ ನಂತರ ರೀ ಬಿಜೆಪಿಯಲ್ಲಿ ಕಾರ್ಯಕಾರಿಣಿ ಸಭೆ ಆಗಿರೋದು. ಇವತ್ತು 2024 ಲೋಕಸಭಾ ಚುನಾವಣೆಯಾದ ನಂತರ ನಡೆದಂಥ ಕಾರ್ಯಕಾರಿಣಿ ಇವತ್ತು ಅರಮನೆ ಮೈದಾನದಲ್ಲಿ ನಡೆದಿದೆ. ಏನು ಕಾರಣ? ಇವತ್ತು ಎಚ್ಚೆತ್ತರ ಬಿಜೆಪಿ ಅವರೆಲ್ಲ ನೋಡಿ, ಕಾರ್ಯಕಾರಿಣಿ ಅಂತಕ್ಕಂಥದ್ದು ನಮ್ಮ ಕಾರ್ಯರೂಪಗಳು, ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಏನೇನು ಕೆಲಸ ಮಾಡಬೇಕು ಅದ್ರ ಬೇಸ್ ಮೇಲೆ ಮಾಡ್ತಕ್ಕಂಥ ಒಂದು ಸಂಘಟನಾತ್ಮಕ ಒಂದು ಕಾರ್ಯಕ್ರಮ. ಸೊ ಈಗ ಮುಂದಿನ ಚುನಾವಣೆಗಳು ಬರ್ತಾ ಇದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ ಎಲೆಕ್ಷನ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಆ ಬೇಸ್ ಮೇಲೆ ನಾವು ಕಾರ್ಯಕಾರಿಣಿ ಮಾಡಿದ್ದೀವಿ. ಸೊ ನಮ್ದು ಏನಿದೆ ಸ್ಟ್ರಾಟಜೀಸ್ ಅದ್ರ ಮೇಲೆ ಹೋಗ್ತೀವಿ ಸರ್. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಇನ್ನೊಂದು, ಈಗ ನಾನು ಅವ್ರಿಗೆ ಕಾಂಗ್ರೆಸ್ನ ವಕ್ತಾರರಿಗೆ ನಾನು ಉತ್ತರ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಸರ್. ಫಸ್ಟ್ ಅವರು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತನಾಡಿದ್ರು. ಸೊ ಟ್ಯಾಕ್ಸ್ ಡೆವಲ್ಯೂಷನ್ ನೋಡಿ, ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಅಂತಕ್ಕಂಥದ್ದು ನೋಡಿ, ABCD ಗೊತ್ತಿಲ್ಲದವರು ಅನ್ಎಜುಕೇಟೆಡ್ ಮಾತಾಡ್ತಕ್ಕಂಥ ಮಾತು. ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಸ್ಟಾರ್ಟ್ ಮಾಡಿದೆ ಕಾಂಗ್ರೆಸ್ 1995 ನಲ್ಲಿ. ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾವನ್ನು ಸ್ಟಾರ್ಟ್ ಮಾಡುತ್ತೆ. ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಆನ್ ದಿ ಬೇಸ್ ಆಫ್ ಯಾವ್ದ್ರ ಮೇಲೆ ನಡೆಯುತ್ತೆ? ನೀವು ಅವಾಗಲೇ ಹೇಳಿದ್ರಿ, ಆನ್ ದಿ ಬೇಸ್ ಆಫ್ ದಿ ಪಾಪ್ಯುಲೇಷನ್, ಆನ್ ದಿ ಬೇಸ್ ಆಫ್ ದಿ ಟ್ಯಾಕ್ಸ್ ಪರ್ಫಾರ್ಮೆನ್ಸ್, ಆನ್ ದಿ ಬೇಸ್ ಆಫ್ ದಿ ಏರಿಯಾ. ಈ 3 ಮೇಲೆ ಟ್ಯಾಕ್ಸ್ ಡೆವಲ್ಯೂಷನ್ ನಡೆಯುತ್ತೆ. ಇದು ನಾವು ಮಾಡೋದಲ್ಲ, ಬಿಜೆಪಿ ಅವ್ರು ಮಾಡೋದಲ್ಲ, ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಆ ಬೇಸ್ ಮೇಲೆ ಆಗ್ತಾ ಇದೆ. ಇವರಿಗೆ ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಇಷ್ಟ ಇಲ್ವಾ? ನಮಗೆ ಬೇಡ, ನನಗೆ ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಬೇಡ ಅಂತಂದ್ರೆ ಬನ್ನಿ ರಾಜ್ಯಕ್ಕೆ ಬನ್ನಿ. ಕೆಲವೊಂದಿಷ್ಟು ಉತ್ತರ ಕೊಟ್ಬಿಡ್ತೀನಿ. ಆರೋಪಗಳನ್ನು ಮಾಡಿದೀನಿ. ಈಗ ನಿಮ್ಗೆ ಇಲ್ಲ ಅಂತಂದ್ರೆ ನಿಮ್ಮದೇ GST ಕಮಿಷನ್ ಅಲ್ಲಿ ನಿಮ್ಮದೇ ಆದಂತಹ ಕೃಷ್ಣ ಬೈರೇಗೌಡರಿದ್ದಾರೆ, 15 ಫೈನಾನ್ಸ್ ಹೋಗಿ ನೀವು ಫೈನಾನ್ಸ್ ಕಮಿಷನ್ ನಲ್ಲಿ ನಿಮ್ದು ಮುಖ್ಯಮಂತ್ರಿಗಳಿದ್ದಾರೆ, ಹೋಗಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ಒಂದು ಮತ್ತೆ ಅದಾದ್ಮೇಲೆ ಸರ್ ರಾಜ್ಯದ ಮಾತಾಡೋಣ. ರಾಜ್ಯದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಸರ್. ಇವರಿಗೆ ಏನನ್ನೋ ಕೇಳಿದ್ರೆ ಕೇಂದ್ರದ ಮೇಲೆ ಗೋಬೆ ಕೂರಿಸ್ತಕ್ಕಂಥದ್ದು ನಮ್ಗೆ ಹಣ ಬಂದಿಲ್ಲ.
ಕೊಟ್ಟಿಲ್ಲ ಅಂತ ಹೇಳಿ. ಒಂದು ಪೆನ್ಗೆ ನಾನು 5 ರೂಪಾಯಿ ಟ್ಯಾಕ್ಸ್ ಕಟ್ತೀನಿ ಅಂದ್ರೆ 2.5 ರೂಪಾಯಿ ಇವ್ರಿಗೆ ಬರ್ತದೆ ಸರ್. ಒಂದ್ ನಿಮಿಷ ನೀವು ಮಾತಾಡಬೇಕಾದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ನಾನು ಮಾತಾಡಬೇಕಾದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ. 5 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಪೆನ್ನಿಗೆ ನೀವೆಲ್ಲ ರೀ ಪ್ರಶ್ನೆ ಕೇಳೋದು ಅವರು ಅವ್ರು ಹೇಳ್ಬೇಕು, ನೀವ್ ಹೇಳಂಗಿಲ್ಲ. ನೀವ್ ಯಾರ್ರಿ ನನಗೆ ಕೇಳಕ್ಕೆ? ಕುಮಾರ್ ಅವರೇ ಪ್ಲೀಸ್ ರೀ. 5 ರೂಪಾಯಿ ಪೆನ್ ಟ್ಯಾಕ್ಸ್ ಕಟ್ತೀನಿ ಅಂತಂದ್ರೆ 50% ಸ್ಟೇಟಿಗೆ ಬರ್ತದೆ, 2.5 ರೂಪಾಯಿ. ಅದಾದ್ಮೇಲೆ ಇವ್ರಿಗೆ ಅಬಕಾರಿ ತೆರಿಗೆ ಹಾಕ್ತಾರೆ, ರಿಜಿಸ್ಟ್ರೇಷನ್ ತೆರಿಗೆ ಹಾಕ್ತಾರೆ ಜಮೀನುಗಳ ಮೇಲೆ. ಇದಾದ್ಮೇಲೆ ಬೆಲೆ ಏರಿಕೆಗಳನ್ನ ಮಾಡ್ತಾರೆ, ಬಸ್ ಇಂದ ತಗೊಳ್ತಾರೆ, ಆಟೋ ಇಂದ ಕಿತ್ಕೊಳ್ತಾರೆ, ಪ್ರತಿಯೊಂದು ದುಡ್ಡು ಕಿತ್ಕೊಳ್ತಾರೆ. ಅದು ಏನ್ ಕುತ್ಕೊಳ್ರಿ ಸುಮ್ಮನೆ ಬಾಯಿ ಮುಚ್ಕೊಂಡು. ಇಲ್ಲ ಅವ್ರ ಪ್ರಶ್ನೆ ಉತ್ತರ ಕೇಳೋರು ಉತ್ತರ ಕೊಡ್ತಾ ಇದ್ದೀನಿ. ನಾನು ಕಾಂಗ್ರೆಸ್ ಮಾತಾಡ್ತಾ ಇಲ್ಲ. ಅವರು ಬಾಯಿ ಮುಚ್ಕೊಂಡು ಅವ್ರ ಪ್ರಶ್ನೆ ಉತ್ತರ ಹೇಳ್ತಾ ಇದ್ದೀನಿ. ನನ್ನ ಡಿಸ್ಟರ್ಬ್ ಮಾಡಬೇಡಿ. ನಾನು ಕೇಳ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಕೇಳಲಿಕ್ಕೆ 5 ರೂಪಾಯಿ ಟ್ಯಾಕ್ಸ್ ಕಟ್ತಾರೆ. ದಿಲೀಪ್ ಕುಣಿಗಲ್ ಅವರೇ, 2.5 ರೂಪಾಯಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೆಹಲಿಯ ಜಂತರ್ ಮಂತರಿಗೆ ಹೋಗಿ ಪ್ರತಿಭಟನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ಕರ್ನಾಟಕಕ್ಕೆ ಬರಬೇಕಾದಂತ 3-3.5 ಸಾವಿರ ಕೋಟಿ ರೂಪಾಯಿ ಹಣವನ್ನು ಅವತ್ತು ಕೊಟ್ರಿ ನೀವು. ಹೌದು, ಬಂದು ಭಿಕ್ಷೆ ಬಿಡ್ಬೇಕು. 26-27 ಜನ ಸಂಸದರನ್ನ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿ ನಿಮ್ಮ ಹಣಕ್ಕಾಗಿ ದೆಹಲಿಯ ಜಂತರ್ ಮಂತರಿಗೆ ಬಂದು ಪ್ರತಿಭಟನೆ ಮಾಡಿ ಹೈಕೋರ್ಟ್ ನಲ್ಲಿ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಿ ಆಗ 3.5 ಸಾವಿರ ಕೋಟಿ ರೂಪಾಯಿ ಕೊಡ್ತೀರಿ ನೋಡಿ. ನಿರ್ಮಲಾ ಸೀತಾರಾಮನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಿಮ್ದು ಅಹವಾಲುಗಳಿದ್ರೆ ಡಾಕ್ಯುಮೆಂಟೇಶನ್ ಕೊಡಿ. ಡಾಕ್ಯುಮೆಂಟೇಶನ್ ಕೊಟ್ಟು ಏನು ನಾವು ಡಾಕ್ಯುಮೆಂಟೇಶನ್ ಇಲ್ಲ ಅಂದ್ರೆ ನಾವು ಯಾವುದೇ ಹಣಗಳನ್ನ ಬಿಡುಗಡೆ ಮಾಡಲ್ಲ. ಉದಾಹರಣೆಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀರಿ, ನಾನು ಬ್ರಿಡ್ಜ್ ಕಟ್ಟಬೇಕು, 500 ಕೋಟಿ ಖರ್ಚಾಗುತ್ತೆ. ಫಸ್ಟ್ ನಿಮ್ಮ ಪಾಲನ್ನ 250 ಕೋಟಿಯನ್ನ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ತೆಗೆದುಕೊಂಡ್ ಬನ್ನಿ, ಒಂದು DPR ಕೊಡಿ. DPR ಕೊಟ್ಟಾದ್ಮೇಲೆ ನೀವು ಹಣವನ್ನು ಬ್ಯಾಂಕಿಂಗ್ ಸಿಸ್ಟಮ್ ತಂದಾದ್ಮೇಲೆ ವಿತಿನ್ 24 ಅವರ್ ನಾವು ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಯಿಂಟ್ ಬರ್ತೀನಿ ದಿಲೀಪ್ ಅವರೇ, ನೀವೊಂದು ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಿ, 10 ರೂಪಾಯಿ ಹೂಡಿಕೆ ಮಾಡಿದ್ದೀರಿ, ನಿಮ್ಮ ಉಳಿದ ಪಾರ್ಟ್ನರ್ಗಳಿಗೆ 7-8 ರೂಪಾಯಿ ಸಿಗ್ತಾ ಇದೆ, ನಿಮ್ಗೆ 50 ಪೈಸೆನೋ 10 ಪೈಸೆನೋ ಸಿಗ್ತಾ ಇದ್ರೆ ಏನ್ ಉರಿ ಬೀಳಲ್ವಾ ನಿಮ್ಗೆ? ಯಾಕೆ ಸಿದ್ದರಾಮಯ್ಯನವರು ಅದನ್ನ ಹೇಳ್ತಾ ಇರೋದು? ಒಂದು ರೂಪಾಯಿ ಕೊಟ್ಟರೆ ನಮಗೆ 13 ಪೈಸೆ ಸಿಗ್ತಾ ಇದೆ. ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಮಾಡಿದಾರೆ ಯಾರು? ಓಕೆ, ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಮಾಡಿದಾರೆ ಇವರೇ ಅಲ್ವಾ? ಓಕೆ, ಇವರು ಫೈನಾನ್ಸ್ ಕಮಿಷನ್ ಮೀಟಿಂಗ್ ಹೋಗಿ ಕೇಳಿ ಸಿದ್ದರಾಮಯ್ಯನವರಿಗೆ. ಓಕೆ, ಅದ್ರ ಬಗ್ಗೆ ಏನಾದ್ರೂ ಅನುಮಾನಗಳಿದ್ರೆ ಫೈನಾನ್ಸ್ ಕಮಿಷನ್ ಮೀಟಿಂಗ್ ಹೋಗ್ಲಿ. ಓಕೆ ಸರ್, ನಿಮ್ ಪ್ರಕಾರ ಬರೋದಾದ್ರೆ 14ನೇ ಹಣಕಾಸು ಆಯೋಗ ಹೇಳುತ್ತೆ ಕರ್ನಾಟಕಕ್ಕೆ 4.72% ಹಣವನ್ನು ಕೊಡಬೇಕು ಅಂತ. ಅದೇ 15ನೇ ಹಣಕಾಸು ಆಯೋಗ ಹೇಳುತ್ತೆ 3.64% ಹಣವನ್ನು ಕೊಡಬೇಕು ಅಂತ. ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ 45 ಸಾವಿರ ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಹೇಗೆ ಸಾಧ್ಯ ಆಗುತ್ತೆ ಇದು? ಸರ್ ನೋಡಿ, ಈಗ 1971 ಪಾಪ್ಯುಲೇಷನ್ ಮೇಲೆ ಟ್ಯಾಕ್ಸ್ ಡೆವಲ್ಯೂಷನ್ ಆಗ್ತಾ ಇತ್ತು, ಅದನ್ನ ತೆಗೆದು ಹಾಕ್ಬಿಟ್ಟು 2011 ತೆಗೆದುಕೊಂಡ್ಬಂದ್ರು, ಅದಕ್ಕೆ ವಿರೋಧ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವ್ರು ಏನ್ ಹೇಳ್ತಾರೆ ಇವಾಗ, 1971 ಅಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ ಜಾಸ್ತಿ ಇತ್ತು, ಈಗ 2011 ಅಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ. ಸೊ ಈಗ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಯಾವಾಗಲೂ ರೀಸೆಂಟ್ ಟ್ರೆಂಡ್ ತೆಗೆದುಕೊಬೇಕಾಗುತ್ತೆ. ಸೊ ಆ ರೀಸೆಂಟ್ ಟ್ರೆಂಡ್ ತೆಗೆದುಕೊಂಡಾಗ ಬಿಜೆಪಿ ಅಧಿಕಾರ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಸರ್. ಈಗ ಟ್ಯಾಕ್ಸ್ ಡೆವಲ್ಯೂಷನ್ ತಗೊಂಡ್ಬಿಡೋಣ, ನೀವು ಅವಾಗಲೇ ಹೇಳಿದ್, ನಾನು ಅದನ್ನೇ ನಾನು ಡೇಟಾ ಹೇಳ್ತಾ ಇದ್ದೆ. 2004 ಇಂದ 2014 ವರೆಗೂ 81,795 ಕೋಟಿ ಕರ್ನಾಟಕ ಬಂದಿರತಕ್ಕಂಥದ್ದು. 2014 ಇಂದ 2024 ವರೆಗೂ 1,28,452 ಕೋಟಿ. ಅದ್ಯಾವುದು ಬೇಡ ಸರ್. ಈಗ ಹೋದ ವರ್ಷ 2025-26 ಏನ್ ಅಮೌಂಟ್ ಬರ್ತಾ ಇದೆ ಅಂತ ಫೋರ್ಕಾಸ್ಟ್ ಮಾಡಿಬಿಟ್ಟಿದ್ದಾರೆ ಸರ್. ಗುಜರಾತ್ಗೆ 48,447 ಟ್ಯಾಕ್ಸ್ ಡೆವಲ್ಯೂಷನ್ ಆಗ್ತಾ ಇದೆ. ಮಹಾರಾಷ್ಟ್ರಕ್ಕೆ 87,993. ತಮಿಳುನಾಡು ಅಲ್ಲಿ ಬಿಜೆಪಿ ಆಡಳಿತ ಇಲ್ಲ ಸರ್, 86,819 ಕೋಟಿ ನಂಬರ್ಸ್ಗಳು. ವೆಸ್ಟ್ ಬೆಂಗಾಲ್ ಉತ್ತರ ಕೊಡ್ತಾ ಇದ್ದೀನಿ, ಸುಮ್ಮನೆ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ 1,04,800, ಕರ್ನಾಟಕ 50,801, ತಮಿಳುನಾಡಿಗಿಂತಲೂ ಜಾಸ್ತಿ. ಹಾಗಾದ್ರೆ ಗುಜರಾತ್ಗಿಂತಲೂ ಜಾಸ್ತಿ. ಇವ್ರೇನಾದ್ರೂ ಬಿಜೆಪಿ ಸರ್ಕಾರ ಕೊಡಂಗಿದ್ರೆ, ಬಿಜೆಪಿ ಆಡಳಿತ ಮಾಡ್ತಕ್ಕಂಥ ರಾಜ್ಯಗಳು ಕೊಡಂಗಿದ್ರೆ ಗುಜರಾತ್ಗೆ ಕೊಟ್ರು. ಈ ಸುಳ್ಳು ಬಿಡದ್ ಬಿಡ್ರಿ ಜನಗಳ ಮುಂದೆ, ಬರೀ ಈ ಓಳುಗಳನ್ನ ಬಿಡದ್ ಬಿಡಿ. ಕಾಂಗ್ರೆಸ್ನವರು ಜನಗಳು ನೋಡ್ಬಿಟ್ಟಿದ್ದಾರೆ ಸರ್, ಇವ್ರು ಮಾಡ್ತಿರ್ತಕ್ಕಂಥ ಅನಾಚಾರಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಕೇಂದ್ರದ ಕಡೆ ಬೆಳೆ ತೋರಿಸ್ತಾರೆ. ಇವ್ರು ಮಾಡಿರ್ತಕ್ಕಂಥ ಲೂಟಿಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೆ. ಬ್ರೇಕ್ನ ಸಮಯ. ಬ್ರೇಕ್ ಆದ್ಮೇಲೆ ಬಿಜೆಪಿ ನಾಯಕರು ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಆರೋಪ ಮಾಡ್ತಾ ಇದೆ, ಹೋರಾಟ ಮಾಡ್ತಾ ಇದೆ. ಅದರ ಸಂಘಟನೆಯ ಪರಿಸ್ಥಿತಿ ಎಲ್ಲಿಗೆ ಬಂತು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಕುಮಾರ್ ಅವರೇ, ಇತ್ತೀಚೆಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಒಬ್ಬರು ಮಾತನಾಡ್ತಾ ಇದ್ರು, 37,000 ಕೋಟಿ ರೂಪಾಯಿ ಬಿಲ್ ಪಾವತಿ ಬಾಕಿ ಇದೆ, ಅದನ್ನು ಪಾವತಿ ಮಾಡಬೇಕು. ಈ ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿಗಿಂತಲೂ ಕೂಡ ಇವತ್ತು ಕಮಿಷನ್ ದಂಧೆ ಅನ್ನೋದು ವ್ಯಾಪಕವಾಗಿಬಿಟ್ಟಿದೆ, ಜಾಸ್ತಿ ಆಗಿದೆ ಅಂತ ಹೇಳಿದರು.
ಇವತ್ತು BJP ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಆಗಿದೆ, ಕಮಿಷನ್ ಅನ್ನು ಪಡೆದುಕೊಳ್ತಾ ಇದ್ದಾರೆ, ಭ್ರಷ್ಟಾಚಾರ ಅವ್ಯಾಹಿತವಾಗಿ ನಡೀತಾ ಇದೆ ಅಂತ BJP ಅವರ ಆರೋಪ. ನೀವು ಯಾವುದರ ವಿರುದ್ಧ ಆರೋಪ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ರೋ ಇವತ್ತು ನಿಮಗೆ ತಡ್ತಾ ಇದೆ ಅದು. ಸರ್ ಕರೆಕ್ಟ್, ನೀವು ಹೇಳಿದ್ದು ಮಾತು ನಾನು ಅವ್ರು ಹೇಳಿದ ಮಾತುಗಳು ನೀವು ಹೇಳಿದ್ದೀರಿ, ಒಪ್ಕೋತೀನಿ ಸರ್. ಓಕೆ, ಸರ್ಕಾರ ನಡೆಸ್ತಿದ್ದಂಥ ಮುಖ್ಯಸ್ಥರೇ ಚೆಕ್ ಮುಖಾಂತರ ಕಿಕ್ ಬ್ಯಾಕ್ ತಗೊಂಡು ಜೈಲ್ಗೆ ಹೋದ್ಮೇಲೆ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು ಅದನ್ನ ಅಭ್ಯಾಸ ಮಾಡ್ಕೊಂಡು ಶುರು ಮಾಡ್ತಾರೋ ಇಲ್ವೋ? ಒಂದು ನಿಮಿಷ ನಾನು ಹೇಳ್ತೀನಿ, ಅದನ್ನ ಅಭ್ಯಾಸ ಮಾಡ್ಕೊಳಕ್ ಶುರು ಮಾಡ್ತಾರೋ ಇಲ್ವೋ? ಅವತ್ತಿನ ಅವಧಿಯಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ನಾಗೇಂದ್ರ ವೀರೇಂದ್ರ ಪಪ್ಪಿ ಕಳ್ಳೆ ಬೀಜ ತಿನ್ನಕ್ ಹೋಗಿದ್ರಾ? ರಾಜ್ಯದ ಒಂದು ನಾಗೇಂದ್ರ ವೀರೇಂದ್ರ ಪಪ್ಪಿ ಬಗ್ಗೆ ಮಾತಾಡಿ ಸರ್. ಆಯ್ತು, ರಾಜ್ಯದ ಪ್ರಮುಖ ದಿನಪತ್ರಿಕೆ ಪಕ್ಷ ನೀವು ಮಡಿಕೊಂಡು ಬೇರೆ ಬಗ್ಗೆ ಮಾತಾಡ್ತೀರಿ. ಆಯ್ತು, ನಾನು ಮಧ್ಯದಲ್ಲಿ ಮಾತಾಡಬಾರ್ದು, ನೀವು ಮಾತಾಡ್ಬಿಡಿ. ನೀವು ಹೇಳಿದ್ರಿ, ನಾನು ಅದನ್ನ ಮೇಂಟೈನ್ ಮಾಡಿ, ನೀವು ನಾನು ಮಾಡ್ತೀನಿ. ಅದನ್ನ ಒಪ್ಕೊಂಡಿದ್ದೀನಿ. ಸಮಯ ಸಿಗಲ್ಲ ಇದು ಒಂದು ಪ್ರಮುಖ ದಿನಪತ್ರಿಕೆ, ಕರ್ನಾಟಕದ ಪ್ರತಿಷ್ಠಿತ ದಿನಪತ್ರಿಕೆ. ಒಂದು ನಿಮಿಷ, ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಖಾಲಿ ಪೇಪರ್ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವದಕ್ಕೆ ಯಾವ್ಯಾವ ಆಯಕಟ್ಟಿನ ಸ್ಥಳಕ್ಕೆ ಎಷ್ಟೆಷ್ಟು ಹಣ ನಿಗದಿ ಮಾಡಿದ್ದಾರೆ ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರು ಅಂತೇಳಿ ಪ್ರಮುಖ ದಿನಪತ್ರಿಕೆಯಲ್ಲಿ ಎಲ್ಲ ಇಲಾಖೆಗಳ ಆಯಕಟ್ಟಿನ ಸ್ಥಳಗಳ ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಅಂತ ಹೆಡ್ಲೈನ್ ಹಾಕಿ ಸರ್ಕಾರದ ಒಂದ್ ನಿಮಿಷ ನಾನು ಬರ್ತೇನೆ. ನಾನು ನೋಡಿ, ನಾವೇನು ಕ್ರಿಸ್ಟಲ್ ಕ್ಲಿಯರ್, ನಾವು ಇವ್ರ ತರ ಸುಳ್ಳು ಹೇಳ್ಕೊಂಡೇನು ಬದುಕಬೇಕಾಗಿಲ್ಲ. ನೀವು ಹಾಕಿಕೊಟ್ಟ ಪರಿಪಾಠ, ನೀವು ಹಾಕಿಕೊಟ್ಟ ಅನೈತಿಕ ವ್ಯವಹಾರದ ಚಟುವಟಿಕೆ ಅದು ಈ ಮಟ್ಟಕ್ಕೆ ಬಂದು ಮುಟ್ಟಿದೆ ಅಂತ ಹೇಳಬೇಕಾಗುತ್ತೆ. ನೋಡಿ, ಗುತ್ತಿಗೆದಾರ ಸಂಘದವ್ರು 37,000 ಕೋಟಿಯೋ 36,000 ಕೋಟಿಯೋ ಬಾಕಿ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ತಾವು ಹೇಳ್ತಿದ್ದೆ. 2023 ತನಕ ಇಬ್ಬರು ಮುಖ್ಯಮಂತ್ರಿಗಳು ಅವೈಜ್ಞಾನಿಕವಾಗಿ ಸರ್ಕಾರ ಹೋಗುವ ಸಮಯದಲ್ಲಿ ತಾಂತ್ರಿಕ ಆಧಾರವನ್ನು ಇಟ್ಟುಕೊಳ್ಳದೆ ಮತ್ತು ನಮ್ಮ ಸರ್ಕಾರದ ಆರ್ಥಿಕ ವ್ಯವಸ್ಥೆಯ ಪರಿಧಿಯನ್ನು ಆಲೋಚನೆ ಮಾಡದೆ ಅನುಚ್ಚಾರ ಅಂದರೆ ಲೆಕ್ಕಕ್ಕೆ ಬಾರದಂತೆ ಆದೇಶಗಳನ್ನು ಕೊಟ್ಟು ಸರ್ಕಾರ ದಿವಾಳಿ ಆಗೋ ತರ ಕಾರ್ಯಕ್ರಮಗಳನ್ನ ರೂಪಣೆ ಮಾಡಿಬಿಟ್ಟು ಸಾಲ ಬಾಕಿ ಇಟ್ಬಿಟ್ಟು 45,000 ಕೋಟಿ. ಇವತ್ತು ರಾಜ್ಯ ಸಮೃದ್ಧ. ನೋಡಿ ನಾನು ನೀವು ಕೇಳಿದಕ್ಕೂ ನಾನು ಹೇಳ್ಬಿಡ್ತೀನಿ, ಸಮೃದ್ಧ ಆಗಿದೆ. ಶ್ವೇತಪತ್ರ ಬಿಡುಗಡೆ ಮಾಡ್ತಾರೆ, ಅಧಿವೇಶನಗಳಲ್ಲಿ ಚರ್ಚೆ ಆಗುತ್ತೆ. ಈಗ ಬಜೆಟ್ ಮಂಡನೆ ಮಾಡ್ತಿದ್ದಾರೆ, ನಾವೇನ್ ಘೋಷಣೆ ಮಾಡಿದ್ವಿ, ನಾವೆಷ್ಟು ಮುಗಿಸಿದ್ದೇವೆ, ಎಷ್ಟು ಹಣ ಅದಕ್ಕೆ ಇಟ್ಟಿದ್ವಿ, ಎಷ್ಟು ಹಣ ಖರ್ಚಾಗಿದೆ, ಆಗಿಲ್ಲ ಅನ್ನೋ ಚರ್ಚೆ ಆಗುತ್ತೆ. ಅಧಿವೇಶನ ಮುಂಚೆ ಬೆಳಗಾವಿ ಅಧಿವೇಶನ ನಡೆದಿದೆ, ಹಿಂದೆ ಬೇರೆ ಅಧಿವೇಶನ ನಡೆದಿದೆ, ಈಗ ವಿಶೇಷ ಅಧಿವೇಶನದಲ್ಲೂ ಏನೇನ್ ಬೇಕೋ ಅದೆಲ್ಲ ಚರ್ಚೆ ಮಾಡಿದ್ದಾರೆ. ಎರಡೂ ಪಕ್ಷದ ನಾಯಕರಿಗೆ ಅವಕಾಶ ಇದೆ. ಒಂದು JDS ಪಕ್ಷದ ನಾಯಕರು ಮತ್ತು ಇನ್ನೊಂದು ಬಿಜೆಪಿ ಪಕ್ಷದ ನಾಯಕರಿಗೆ ಇವೆಲ್ಲ ಮಾಹಿತಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅವರು ನಿಜವಾಗ್ಲೂ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ, ನಿಜವಾಗ್ಲೂ ರಾಜಕಾರಣ ಮಾಡೋದು ಬೇರೆ ಬೇರೆ ವಿಚಾರಧಾರೆಗಳನ್ನು ತೆಗೆದುಕೊಂಡು ಡೈವರ್ಟ್ ಮಾಡೋದು ಬಿಟ್ಟು ಇಂಥದೇ ವಿಚಾರಗಳು, ಹಣಕಾಸಿನ ಪರಿಸ್ಥಿತಿಯ ವಿಚಾರಗಳೇ ಮಾತನಾಡೋದಾದ್ರೆ ಖಂಡಿತ ವೆಲ್ಕಮ್. ಅದನ್ನು ಬಿಟ್ಟು ಸರ್ ಮುಗಿಸ್ಬಿಡ್ತೀನಿ, ಅದು ಹೆಂಗೆ ಇಷ್ಟು ಬಾಕಿ ಇದೆ ಉಳ್ಕೊಂಡಿದೆ, ಅದಕ್ಕೆ ಗುತ್ತಿಗೆದಾರರು 40% ತೆಗೆದುಕೊಳ್ತೀವಿ, 45,000 ಕೋಟಿ ರೂಪಾಯಿಗಳು ತೆಗೆದುಕೊಳ್ತೀರಿ. ಆಯ್ತು ಸರ್, ಅದು ನೋಡಿ ಸರ್, ಬಾಯಿಂದ ಹೇಳೋದು ಸುಲಭ ಸರ್, ಸುಲಭ ಸರ್. ಅದು 60% ಅವ್ರು ಕೊಟ್ಬಿಟ್ಟು ಹಾಗಿರೋ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಗುತ್ತಿಗೆದಾರರು ಅಕೌಂಟಬಿಲಿಟಿ ಇದೆ ಅಲ್ವಾ, ಹಾಗಿದ್ರೆ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಅವರು. ನಾನು ಮಾತು ಕೇಳಿಸ್ಕೊಳ್ಳಿ, ಅವ್ರು ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಸರ್. ಹಾಗಿದ್ರೆ ನನ್ನ ಮಾತು ಕೇಳಿಸ್ಕೊಳ್ಳಿ. ಹೇಳಿ. ಮಾಜಿ ಸಂಸದ, ಈ ಪ್ರಶ್ನೆಗೆ ನಾನು ನಿಮ್ಮಿಂದ ಉತ್ತರ ತೆಗೆದುಕೊಳ್ಳಲ್ಲ, ನೆಕ್ಸ್ಟ್ ಅವ್ರು ಅಲ್ಲ ನಾನು ಹೇಳ್ತೀನಿ. ಮಾಜಿ ಸಂಸದ ಉಗ್ರಪ್ಪನವರು ಮತ್ತು MA ಸಲೀಂ ಅನ್ನುವಂತಹ ಕಾಂಗ್ರೆಸ್ನ ನಾಯಕರು KPCC ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟರು ಸರ್. DK ಶಿವಕುಮಾರ್ ಬಂದ ಮೇಲೆ 8% ಇದ್ದಂಥ ಕಮಿಷನ್ 12% ಹೋಗಿದೆ ಅಂತ. MA ಸಲೀಂ ಅವರನ್ನು ಉಚ್ಚಾಟನೆ ಮಾಡಿದ್ದೀರಿ ನೀವು 6 ವರ್ಷ, ಗೊತ್ತಾದ ನಿಮಗೆ? ಬರ್ತೀನಿ ಬರ್ತೀನಿ ಹೇಳ್ಬಿಟ್ಟಿದ್ದೀರಿ, ನಾನು ಉತ್ತರ ಹೇಳ್ಬಿಟ್ಟಿದ್ದೀರಿ. ಆ ಟೆಕ್ಸ್ಟ್ ಎಲ್ಲಿಂದ ಎಲ್ಲಿಗೆ ಎಂಡ್ ಮಾಡಿದಿರಿ ಅನ್ನೋದನ್ನು ಬೇಕಲ್ವಾ? ಬರ್ತೀನಿ ಅಲ್ವಾ? ಉತ್ತರ ಅಲ್ವಾ? ಸುಮ್ಮನೆ ನೋಡಿ, ಈ ತರ ಬಿಟ್ಟು ದಾರಿ ತಪ್ಪಿಸೋದು ಬೇಡ. ಯಾವ ಸರ್ಕಾರ ಇದ್ರೇನು? ಈ ಹಿಂದೆ ನೀವು JDS ಇದ್ರಿ, ಇವತ್ತು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ರಿ. ಅದು ಕುಮಾರಸ್ವಾಮಿ ಅವರು BJP ಮೇಲೆ ಆರೋಪ ಮಾಡಲಿಲ್ವಾ ಚುನಾವಣಾ ಸಂದರ್ಭದಲ್ಲಿ? RSS ಬಗ್ಗೆ ಮಾತನಾಡಲಿಲ್ವಾ? ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಲಿಲ್ವಾ? ಅವತ್ತು ಮಾತನಾಡಿದವರು ಇವತ್ತು ಜೊತೆಗಿದ್ದೀರಿ, ಅಷ್ಟೇ ಸ್ನೇಹಿತರಾಗಿದ್ದೀರಿ.
ಅಂದ್ರೆ ಇದು ನೀವು ಕಾಂಗ್ರೆಸ್ ಪರ ಮಾತಾಡ್ತಾ ಇರೋದಾ? ನಾನು ಕಾಂಗ್ರೆಸ್ ಪರವಾಗಿ ಮಾತನಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅದೇ ಇವಾಗ ಇದನ್ನ ತಗೋಬೇಕು. ಇದೇ ಜೆಡಿಎಸ್ ಅಲ್ಲಿ ಇದ್ದಾಗ ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಬಗ್ಗೆ ಏನ್ ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಬಗ್ಗೆ ಏನ್ ಮಾತಾಡಿದ್ದಾರೆ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಏನ್ ಮಾತಾಡಿದ್ದಾರೆ, ಇದನ್ನೆಲ್ಲ ನೀವು ಪರಿಜ್ಞಾನ ತಗೊಂಡೋದ್ರೆ ತೆಗೆದುಕೊಳ್ತೀನಿ. ಅದಕ್ಕೆ ಆ ಸಮಯ ಸಂದರ್ಭಕ್ಕೆ ಮಾತಾಡುವಂತ ಸನ್ನಿವೇಶ ಬಂದಾಗ ಪ್ರತಿಯೊಬ್ಬ ನಾಯಕರು ಕೂಡ ಮಾತಾಡೋದು ಒಂದು ವಿರೋಧ ಪಕ್ಷ ಸ್ಥಾನದಲ್ಲಿ ಕುಂತಿದ್ದಾಗ ದೊಡ್ಡ ಟೀಕೆಗಳು ಕಾಂಗ್ರೆಸ್ಗೂ ಮಾಡಿದ್ವಿ, ಜೆಡಿಎಸ್ ಮಾಡಿದ್ವಿ. ಅದು ಪ್ರಾದೇಶಿಕ ಪಕ್ಷದ ಒಂದು ಶಕ್ತಿ, ಪ್ರಾದೇಶಿಕ ಪಕ್ಷದ ಒಂದು ಕಾರ್ಯವೈಖರಿ. ಇವತ್ತು ಕಾಂಗ್ರೆಸ್ ವಕ್ತಾರರು ಜೋರ ಕೂಗಿ ತೆಲುಗಲ್ಲಿ ಒಂದು ಗಾದೆ ದೋಪಿಡಿ ದಂಗಗಳು ಅಂತಾರೆ ಅಂತ, ದೋಪಿಡಿ ದಂಗಗಳು ಅಂತ. ದೋಪಿಡಿ ದಂಗಗಳಿಗೆ ಯಾರಿಗೆ ಹೇಳ್ಬೋದು ಅಂತಂದ್ರೆ ಇಲ್ಲೊಂದು ಸ್ಮಾಲ್ ಒಂದು ವಿಶ್ಲೇಷಣೆ ಕೊಡ್ತೀನಿ. ಇದೇ ಸಾಲದ ಸಿದ್ದರಾಮಯ್ಯರು ಸರ್ಕಾರ ಬರ್ತೀನಿ, ನಾನು ಕುಮಾರ್ ಅವರು ಬರ್ತೀನಿ, ನಾನು ಬರ್ತೀನಿ ಸರ್, ನೀವು ದಯವಿಟ್ಟು ಇಂಟರಪ್ಟ್ ಆಗಬೇಡಿ, ನಾನು ಬರ್ತೀನಿ. ಕುಮಾರ್ ಅವರೇ ಬರ್ತೀನಿ, ನಾನು ಕುಮಾರ್ ಅವರು ಪ್ಲೀಸ್ ಇರಿ, ದಯವಿಟ್ಟು ಇರಿ. ಸಿದ್ದರಾಮಯ್ಯ ರಾಜ್ಯದ 7 ಕೋಟಿ ಜನಕ್ಕೆ ನಂಬಿಕೆ ಕೊಟ್ಟಂತ ಸಾಲದ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾರೆ, 2023-24 85,000 ಕೋಟಿ ಬಜೆಟ್ ಮಂಡನೆ ಮಾಡಿದ್ರು, ಸಾಲ ಮಾಡಿದ್ರು. ಬಜೆಟ್ ಅಂದ್ರೆ ಸಾಲ ಮಾಡಿತ್ತು 2023-24 2024-25 1,05,000 ಕೋಟಿ ಸಾಲ ಮಾಡಿದ್ರು ಬಜೆಟ್ ಮಂಡನೆ ಮಾಡಕ್ಕೋಸ್ಕರ ರಾಜ್ಯದಲ್ಲಿ. ಅದೇ ರೀತಿ 25-26 1.16 ಲಕ್ಷ ಕೋಟಿ ಬರ್ತೀನಿ ಸರ್ ಸಾಲ ಮಾಡಿದ್ರು. ಎಲ್ಲ 7 ಕೋಟಿ ಜನ ನಾವು ಒತ್ತೆ ಇಟ್ಟು ಅಡವಿಟ್ಟು ಗಿರ್ಬಿಟ್ಟು ಸಾಲ ಮಾಡಿದ್ರು. ಸಾಲ ಮಾಡಿ 2025-26 ಬಜೆಟ್ ಮಂಡನೆ ಮಾಡಿದ್ರು. ರಾಜ್ಯದಲ್ಲಿ ಅತಿ ಉನ್ನತವಾದ ಗಾತ್ರದ ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಯಾರ ಕಡೆ ಇದ್ರೆ ಕಾಂಗ್ರೆಸ್ನವರು ಆರ್ಥಿಕ ದಿವಾಳಿ ಆಗಿದೆ, ಕನ್ನಡಿ ತರ ಕಳಿಸ್ತಾ ಇದೆ. ಸಾರಿಗೆ ಇಲಾಖೆಯಲ್ಲಿ ಇವತ್ತು ನೌಕರ ಹೋರಾಟ, ಇವತ್ತು ಅದೇ ರೀತಿ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಹೋರಾಟ, ಇವತ್ತು ಏನು ಆರೋಗ್ಯ ಶುಚಿ ಆರೋಗ್ಯ ಕವಚದಲ್ಲಿ 5,635 ಕೋಟಿ ಉಪಯೋಗನೆ ಮಾಡಿಲ್ಲ, ಖರ್ಚೆ ಮಾಡಿಲ್ಲ. ಇವತ್ತೊಂದು ಹಾಸ್ಪಿಟಲ್ ಕಳ್ಸಿಲ್ಲ. ಅದೇ ರೀತಿ ಇವತ್ತು ಬಿಸಿ ಊಟ ಕೊಡಕ್ ಆಗ್ತಾ ಇಲ್ಲ, ಪೌಷ್ಟಿಕ ಆಹಾರ ಕೊಡಕ್ ಆಗ್ತಾ ಇಲ್ಲ, ಮಕ್ಕಳಿಗೆ ಶೂಸ್ ಕೊಡಕ್ ಆಗ್ತಾ ಇಲ್ಲ. ಪ್ರೇಮ್ಜಿ ಅವರು ವಾರಕ್ಕೆ 6 ಮೊಟ್ಟೆ ಕೊಡ್ತಾರೆ, 4 ಮೊಟ್ಟೆ ಕೊಡ್ತೀರಿ, 2 ಮೊಟ್ಟೆ ಕದ್ದಿದ್ರಲ್ರಿ. ಇವತ್ತು ನೀವು ಗುಂಪುಗಳು ಮಾಡ್ಕೊಂಡ್ಬಿಟ್ಟಿದ್ದೀರಿ. ವಲಸೆ ಕಾಂಗ್ರೆಸ್ಗರು, ಮೂಲ ಕಾಂಗ್ರೆಸ್ಗರು, ಹಿಂದೂ ಕಾಂಗ್ರೆಸ್ ಅಂತ ಮಾಡ್ಕೊಂಡು ಇವತ್ತು ರಾಜ್ಯದ ಜನನ ದಬ್ಬಾಳಿಕೆ ಮಾಡಿ ವಿರೋಧ ಪಕ್ಷಗಳು ಮಾತಾಡಂಗಿಲ್ಲ, ಮಾಧ್ಯಮಗಳು ಬಾಯಿ ಬಿಡಂಗಿಲ್ಲ, ಸೋಷಿಯಲ್ ಮೀಡಿಯಾದಾಗ ನೀವು ದೌರ್ಜನ್ಯಗಳು ಹೇಳಂಗಿಲ್ಲ. ನೀವು ಏನಂತ ಹೇಳ್ತೀರಿ, ದ್ವೇಷ ಭಾಷಣ ಕಾಯ್ದೆ ಅಂತೀರಿ. ನೀವು ಬಂದಾಗಿದೆ ಕಾಂಟ್ರವರ್ಸಿಗಳು ಮಾಡಿದ್ರೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಮಾಡಿದ್ವಿ, ಆರೋಗ್ಯ ಇಲಾಖೆಯಲ್ಲಿ ನಾವು ಮಾಡಿದ್ದೀವಿ ಅಂತ ಗಂಟ. ಅದೇ ರೀತಿ ವಸತಿ ಇಲಾಖೆಯಲ್ಲಿ ಮನೆ 3 ವರ್ಷದಲ್ಲಿ ಲಕ್ಷ ಮನೆ ಕೊಡಿ ಅಂತ ಒಂದು ಅರಣ್ಯ ಇಲಾಖೆಯಲ್ಲಿ ಕುಮಾರ್ ಅವರು ಇರಿ ಒಂದ್ ನಿಮಿಷ. ಜೀವರಾಶಿಗಳು ಸಾಯ್ತದೆ, ವನ್ಯಜೀವಿಗಳು ಸಾಯ್ತದೆ ಅರಣ್ಯ ಇಲಾಖೆಯಲ್ಲಿ, ವನ್ಯಜೀವಿಗಳು ಸಾಯ್ತದ್ರೆ, ಅಲ್ಲಿ ಸಾಯ್ತದ್ರೆ. ಏನಾದ್ರು ಸಮರ್ಪಕವಾದ ನಿರ್ಧಾರಗಳು ತಗೊಂಡ್ರ ಇವತ್ತು ಅದೇ ರೀತಿ ದೊಂಗಗಳು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಒಪ್ಕೊಬೇಕಾಗುತ್ತೆ. ಇವತ್ತು ದೇವಸ್ಥಾನದಲ್ಲಿ, ಚಾಮುಂಡಿ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗ್ಬೇಕಂದ್ರೆ 2,000 ರೂಪಾಯಿ ಟಿಕೆಟ್ ಜಾಸ್ತಿ ಮಾಡಿದಾರ್ರಿ. ದೇವಸ್ಥಾನದಲ್ಲಿ ಲೂಟಿ ಹೊಡಿತಾ ಇದ್ರಿ. ಅದೇ ರೀತಿ ಶ್ರೀರಂಗಪಟ್ಟಣದಲ್ಲಿ ಸರ್ ಬರ್ತೀನಿ. ಅದೇ ರೀತಿ ನೀವು ದಿವಾಳಿ ಮಾಡಿದ್ರಲ್ರಿ. ಇವತ್ತು ಬಿಜೆಪಿ ನಾಯಕರು ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರಿ, ಇವತ್ತು ಕೂಡ ಪ್ರಸ್ತಾಪ ಮಾಡಿದಿರಿ. RB ತಿಮ್ಮಾಪುರ್ 6,000 ಕೋಟಿ ರೂಪಾಯಿ ಹಗರಣ, ತಂದೆ ಮಗ ಭಾಗವಹಿಸಿದ್ದಾರೆ, ಲೈಸೆನ್ಸ್ ಕೊಡೋದಕ್ಕೆ ಲಂಚ ತೆಗೆದುಕೊಳ್ತಾ ಇದ್ದೀರಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾಗಿದ್ದಂತಹ ಮಾನ್ಯ ಶ್ರೀ KS ಈಶ್ವರಪ್ಪನ ವಿರುದ್ಧ ಸಂತೋಷ್ ಪಾಟೀಲ್ ಎನ್ನುವಂಥ ಗುತ್ತಿಗೆದಾರರ ಆತ್ಮಹತ್ಯೆಯ ಪತ್ರವನ್ನು ಬರೆದಿಟ್ಟು ಮೃತಪಟ್ಟರಲ್ವಾ? ಅವತ್ತು ಕಮಿಷನ್ ಆರೋಪ ಇರಲಿಲ್ಲ. ಚುನಾವಣೆಗೆ ಕೆಲವು ದಿನಗಳು ಬಾಕಿ ಇದ್ದಾಗ ಮಾಡಾಳ್ ವಿರೂಪಾಕ್ಷಪ್ಪನವರ ಕತೆ ಏನಾಯಿತು ಗೊತ್ತಿಲ್ವಾ ನಿಮಗೆಲ್ಲ? ಇವತ್ತು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದೀರಿ.
ಬಿಜೆಪಿ ಅವಧಿಯಲ್ಲಿ ಇರ್ಲಿಲ್ವಾ? ನಿಮ್ಮ ಸರ್ಕಾರ ಪತನ ಆಗಿದ್ದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಉತ್ತರ ಕೊಡ್ತೀನಿ ನಾನು. ಓಕೆ, ಒಂದು ನಿಮಿಷ ಟೈಮ್ ಕೊಡಿ. ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಓಕೆ ಇದೇ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ 187 ಕೋಟಿ ಹಗರಣದ ಬಗ್ಗೆ ಪತ್ರ ಬರೆದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹೌದು. ಸೊ ಅವತ್ತು ನಾವು ದೊಡ್ಡದಾಗಿ ಹೇಳ್ತೀವಿ, ನಾಗೇಂದ್ರನ ಕಿತ್ತು ಹಾಕಿ, ನಾಗೇಂದ್ರನ ಜೈಲಿಗೆ ಹಾಕಿ, ನಾಗೇಂದ್ರನ ಸಸ್ಪೆಂಡ್ ಮಾಡಿ ಅಂತೇಳಿ ಮಾಡೋದಿಲ್ಲ. ತುಂಬಾ ಏನು ಅದೆಲ್ಲ ಏನೇನೋ ಮಾಡಿ ತುಂಬಾ ದಿವಸಗಳನ್ನ ಎಳ್ಕೊತಾ ಹೋಗಿ ಆಮೇಲೆ ಬೇರೆ ಇಡಿ ಬರಬೇಕಾಗುತ್ತೆ, ಇಡಿ ಬಂದಾದ್ಮೇಲೆ ಇವ್ರದ್ದು ಆರೋಪ ಸಾಬೀತಾಗಬೇಕಾಗುತ್ತೆ, ಆಮೇಲೆ ಜೈಲ್ಗೆ ಹೋಗಬೇಕಾಗುತ್ತೆ. ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಅದನಿಗೆ. ಒಂದು ಇವತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಾಗ KS ಈಶ್ವರಪ್ಪ ರಾಜೀನಾಮೆ ಕೊಟ್ಟು ಅಂದ್ರೆ ಬಿಜೆಪಿಗೆ ಬದ್ಧತೆ ಇತ್ತು. ಓಕೆ, ಇವರು ಕೊಟ್ಟಿದ್ದಾರಲ್ಲ ರಾಜೀನಾಮೆ, ನಾಗೇಂದ್ರ ಅವರು ಕೊಟ್ಟಿದ್ದಾರೆ. ಒಂದು ನಿಮಿಷ ಯಾವಾಗ ಕೊಟ್ಟಿದ್ದು ಅವರಿಗೆ? ಅವರು ಸದನದಲ್ಲಿ ಒಪ್ಕೊಂಡಾದ್ಮೇಲೆ ಇವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ತಿಂಗಳಾನ್ಗಳಷ್ಟೇ ಕಾಯ್ದು ಇಷ್ಟ ಇಲ್ದಲೆ ಪ್ರೆಷರ್ ಹಾಕಿ ರಾಜೀನಾಮೆ ಕೊಡಿಸಿದ್ದು ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಇವರು ಕಾಂಗ್ರೆಸ್ ಇವ್ರು ಹೇಳ್ತಾರಲ್ಲ ಸರ್, ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಈ ಯಾವ ರೀತಿ ಚರ್ಚೆ ಆಗ್ಬಿಟ್ಟಿದೆ ಇವ್ರದ್ದು ಅಂತಂದ್ರೆ ನಾಯಿ ಬಾಲ. ಅರೆ ಏನ್ರಿ ಚರ್ಚೆಗಳು ನಿಮ್ದು? ನಿಮ್ ಹೈಕಮಾಂಡ್ ನೀವೇ ನಾಯಿ ಅನ್ನೋದಂತೆ, ನೀವುಗಳು ನಾಯಿ ಬಾಲ ಅನ್ನೋದಂತೆ, ಇನ್ನೊಬ್ರು ಬರೋದಂತೆ. ಪ್ಲೀಸ್ ಇರಿ ಕುಮಾರ್ ಅವರೇ ಇರಿ, ನಾನು ಬರ್ತೀನಿ. ನಾನೊಬ್ಬ ಜವಾಬ್ದಾರಿತ ವಿರೋಧ ಪಕ್ಷದ ವಕ್ತಾರನಾಗಿ ಮಾತನಾಡ್ತಾ ಇದ್ದೀನಿ. ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ, ಸಂವಿಧಾನಾತ್ಮಕ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರದ್ದು DK ಶಿವಕುಮಾರ್ ಅವ್ರದ್ದು ಜಗಳ ಎಲ್ಲಿವರೆಗೂ ಹೋಗಿದೆ ಸರ್? ಫಾರಿನ್ ಕಳ್ಸೋದಂತೆ, ಯಾರೋ ಮಾತಾಡ್ಬಿಟ್ಟು ಬಂದ ಹಾವೇರಿನಲ್ಲಿ ಸಮಾವೇಶ ನಡೀತು ಸರ್. ಇವರ ಸುರ್ಜೇವಾಲಾ ಅಂಡ್ ಮಲ್ಲಿಕಾರ್ಜುನ್ ಖರ್ಗೆ 3 ಜನಕ್ಕೆ ಅಫಿಷಿಯಲ್ ಆಗಿ ಕರೆದಿದ್ರು ಬನ್ನಿ ಕಾರ್ಯಕ್ರಮಕ್ಕೆ ಅಂತ. 3 ಜನನೂ ಹೋಗಿಲ್ಲ. ಇವರಲ್ಲಿ ಬಡ ಬಡಿದಾಟ ಕಿತ್ತಾಡ್ಕೊಂಡು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಮಚ್ಚು ಕೊಡ್ಲಿ ಹೊಡೆದಾಡ್ತಾ ಇಲ್ಲ ಸರ್, ಆ ಮಟ್ಟಕ್ಕೆ ಹೋಗಿದೆ. ಇವರು ಬೇರೆ ಬಗ್ಗೆ ಮಾತಾಡ್ತಾರೆ, ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ ಸರ್. ಮೊನ್ನೆ ಒಂದು ಜಾತಿ ಗಣತಿ ಮಾಡ್ತೀವಿ ಅಂತ 600 ಕೋಟಿಯನ್ನ ಖರ್ಚು ಮಾಡಿದ್ರು. ಏನಾಯ್ತು ಸರ್ ಜಾತಿ ಗಣತಿ? ಕೋಟಿ ಏನಾಯ್ತು? ಎತ್ತಗೋಯ್ತು? ಗೊತ್ತಿಲ್ಲ. ಇವತ್ತು ಮೌಲಾನಾ ಅಬ್ದುಲ್ ಕಲಾಂ ಅಂತ ಹೇಳಿ ಒಂದು ಉರ್ದು ಶಾಲೆಗಳಿಗೆ 400 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸರ್. ಇವತ್ತು ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಇದೆ, 8,000 ಶಿಕ್ಷಕರ ಕೊರತೆ ಇದೆ. ಎಲ್ಲರ ಅವಧಿಯಲ್ಲಿ ಇದೆ. ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, 62,000 ಸರ್ಕಾರಿ ಶಾಲೆಗಳ ಚಾವಣಿಗಳು ಸೋರ್ತಾ ಇದಾವೆ ಅಂತ ರಿಪೋರ್ಟ್ ಆಗಿದೆ. ಇವ್ರ ಕಣ್ ಕಾಣಿಸ್ತಾ ಇಲ್ಲ. 4% ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕು ಗುತ್ತಿಗೆಯಲ್ಲಿ, 15% ವಸತಿನಲ್ಲಿ ಮೀಸಲಾತಿ ಕೊಡಬೇಕು. ಇಲ್ಲಿರ್ತಕ್ಕಂಥ ರೈತರು ಪ್ರಶ್ನೆ ಉತ್ತರ ಕೇಳಿಸ್ಕೊಳ್ರಿ, ಕುಮಾರ್ ಅವರೇ ಒಂದ್ ನಿಮಿಷ ಇರಿ. ಇವ್ರ ಕಣ್ಣಿಗೆ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ, ರೈತರುಗಳಿಗೆ ಸಿಗ್ತಾ ಇಲ್ಲ. ದಿಲೀಪ್ ಅವರೇ ನಾನು ಸ್ವಲ್ಪ ಹೇಳ್ತೀನಿ. ಕೇವಲ ಅಲ್ಪಸಂಖ್ಯಾತರು ನಾನು ಹೇಳೋದು ಪ್ಲೀಸ್ ಕೇಳಿ. ನೀವು ಉಲ್ಲೇಖ ಮಾಡ್ತಾ ಇರುವಂತ ದಿಲೀಪ್ ಅವರೇ ಪ್ಲೀಸ್ ಡಿಬೇಟ್ ಡಿಸ್ಟರ್ಬ್ ಕುಮಾರ್ ಅವರೇ ಇರ್ಬೇಕು. ಸ್ವಲ್ಪ ಸೈಲೆಂಟ್ ಆಗಿರಿ, ನಾ ಮಾತಾಡ್ತಾ ಇದ್ದೀನಿ ಸೈಲೆಂಟ್ ಆಗಿರಿ. ದಿಲೀಪ್ ಅವರೇ, ನೀವು ಪ್ರಶ್ನೆ ಮಾಡ್ತಾ ಇರುವಂತಹ ಶಾಲೆಗಳ ಮೇಲ್ಚಾವಣಿ, ಶಿಕ್ಷಕರ ಕೊರತೆ, ರೈತರ ಆತ್ಮಹತ್ಯೆ, ನೀರಿನ ಕೊರತೆ, ಈ ಎಲ್ಲ ಸಮಸ್ಯೆಗಳು ಎಲ್ಲ ಸರ್ಕಾರದ ಅವಧಿಯಲ್ಲೂ ಇದೆ. ಬಿಜೆಪಿ ಅವಧಿ ಇದ್ದಾಗ ರಾಜ್ಯ ಪೂರ್ತಿಯಾಗಿ ಸಮೃದ್ಧವಾಗಿತ್ತು. ಈ ರಾಜ್ಯದಲ್ಲಿ ಬಡತನ ಅನ್ನೋದಿರ್ಲಿಲ್ಲ. ರಾಜ್ಯ SSLC ಫಲಿತಾಂಶ 6 ವರ್ಷಗಳಲ್ಲೇ ಕಡಿಮೆ ಯಾಕೆ ಬಂತು? PUC ಫಲಿತಾಂಶ 69% ಯಾಕೆ ಬಂತು? ಪ್ಲೀಸ್ ಇರಿ, ದಯವಿಟ್ಟು ಇಂಟರಪ್ಟ್. ಕುಮಾರ್ ಅವರೇ, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಟರಪ್ಟ್ ಆಗ್ಬೇಡಿ. ಇರೋದೇ 5 ನಿಮಿಷ ಸಮಯ, ನಾನು ಬರ್ತೀನಿ, ಅವ್ರದ್ದು ಕ್ವಿಕ್ ಆಗಿ ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ದಯವಿಟ್ಟು ಇಂಟರಪ್ಟ್ ಆಗ್ಬೇಡಿ. ಇವ್ರು ಕರೆಕ್ಟ್ ಆಗಿ ಇದನ್ನ ನಡ್ಕೊಂಡಿದ್ರೆ, ಶಿಕ್ಷಣ ಇಲಾಖೆನ ಸರಿಯಾಗಿ ನಡೆಸ್ಕೊಂಡಿದ್ರೆ ಈ ಮಟ್ಟಕ್ಕೆ ಹೋಗಿಲ್ಲ ಸರ್. ಪರಾಕ್ ರಾಷ್ಟ್ರೀಯ ಸಮಿತಿ ಅಂತ ಹೇಳ್ಬಿಟ್ಟು ಒಂದು ಸಮಿತಿ ಬಂದ ರಿಪೋರ್ಟ್ ಕೊಡುತ್ತೆ ಸರ್. ಕ್ಲಿಯರ್ ಆಗಿ ಹೇಳ್ತಾರೆ, ಕರ್ನಾಟಕದ ಸರಾಸರಿ ಕಲಿಕೆ ರಾಷ್ಟ್ರೀಯ ಕಲಿಕೆಗಿಂತ ಕಡಿಮೆ ಆಗಿದೆ 2023 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಕರೆಕ್ಟ್ ಆಗಿ ಶಿಕ್ಷಣ ಇಲಾಖೆನ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ, ಹಾಳು ಮಾಡಿಕ್ಕಿದ್ದಾರೆ. ಇವತ್ತು ಸರ್ ನೀವು ಸರ್ಕಾರಿ ಆಸ್ಪತ್ರೆಗಳನ್ನ ಹಳ್ಳಿಗಳ ಕಡೆ ನೋಡಿ ಸರ್, ವೈದ್ಯರ ಕೊರತೆ ಒಬ್ಬೊಬ್ರು ವೈದ್ಯರುಗಳನ್ನ ತೆಗೆದುಕೊಳ್ತಾ ಇಲ್ಲ ಸರ್. ಸುಮಾರು 2,500 ವೈದ್ಯರುಗಳು ಕಡಿಮೆ ಇದ್ದಾರೆ. 2,80,000 ಎಲ್ಲ ಸಮಸ್ಯೆಗಳಿದೆ. ಉದ್ಯೋಗವನ್ನು ಭರ್ತಿ ಮಾಡಿಲ್ಲ, ಜನ ಸಾಯ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲ ಆರೋಪಗಳನ್ನು ಒಪ್ಕೊಳ್ತೀನಿ. ನಿಮ್ಮ ಸಂಘಟನೆಯ ಪರಿಸ್ಥಿತಿ
ಸರ್ ನಮ್ದು ಬಿಜೆಪಿ ಹೌದೌದು ಸರ್ ನೋಡಿ ಸರ್ ಎರಡು ಬೈ ಎಲೆಕ್ಷನ್ ಇದೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಮ್ದು ಬಿಜೆಪಿ ಸಂಘಟನೆ ಬಹಳ ಸ್ಟ್ರಾಂಗ್ ಆಗಿದೆ. ನಾವು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಬಹಳ ಸ್ಟ್ರಾಂಗ್ ಆಗಿ ಮುನ್ನುಗ್ತಾ ಇದೀವಿ. ಆ ಭಯದಿಂದಲೇ ಇವರು ಕಾಂಗ್ರೆಸ್ನವರು ಜಿಬಿಎ ಚುನಾವಣೆ ಮಾಡಕ್ಕೆ ಆಗ್ತಾ ಇಲ್ಲ, ತಾಕತ್ತಿಲ್ಲ. ಗ್ರಾಮ ಪಂಚಾಯತಿ ಮಾಡಕ್ ಆಗ್ತಾ ಇಲ್ಲ, ತಾಲೂಕ್ ಪಂಚಾಯತಿ ಮಾಡಕ್ ಆಗ್ತಾ ಇಲ್ಲ, ಜಿಲ್ಲಾ ಪಂಚಾಯತಿ ಮಾಡಕ್ ಆಗ್ತಾ ಇಲ್ಲ. ಆ ಚುನಾವಣೆ ಮಾಡ್ಲಿ. NDA ಮೈತ್ರಿಯ ಒಂದು ಎರಡು ಮೈತ್ರಿಯ ತಾಕತ್ತು ಏನು ಅಂತ ನಾವು ತೋರಿಸ್ತೀವಿ. ಆ ಭಯ ಶುರುವಾಗಿರೋದಕ್ಕೆ ಸರ್ಕಾರ ಅವಧಿ ಇದ್ದಾಗಲೂ ಜಿಬಿಎ ಚುನಾವಣೆ ಭಯ ಇರೋದಕ್ಕೇನೆ DK ಶಿವಕುಮಾರ್ ಏನ್ ಮಾಡ್ತಾರೆ, ಒಂದ್ ನಿಮಿಷ ಸರ್, ಹೋಗಿ ಅರ್ಜಿ ಕೊಡ್ತಾರೆ, ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿಲ್ಲ ಅಂತ. ಜಿಬಿಎ ಚುನಾವಣೆ ಮುಂದಕ್ಕೆ ಹಾಕ್ಬೇಕು, ಅಷ್ಟೇ ಉದ್ದೇಶ. ಭಯ ಸ್ಟಾರ್ಟ್ ಆಗಿದೆ, ಭಯ ಸ್ಟಾರ್ಟ್ ಆಗಿದೆ. ಓಕೆ ಕುಮಾರ್ ಅವರೇ, ಗಮನಿಸ್ತಾ ಇದ್ದೀರಿ ನೀವು. ನನಗೆ ಪ್ರಶ್ನೆ ಇರೋದು, ಆರೋಪಗಳು ಪ್ರತ್ಯಾರೋಪಗಳ ನಡುವೆ ರಾಜ್ಯದ ಜನಸಾಮಾನ್ಯ ಬಡವಾಗ್ತಾ ಇದ್ದಾನೆ. ರಾಜ್ಯದ ಜನಸಾಮಾನ್ಯ ಮಾತ್ರ ಅಲ್ಲ ಸರ್, ನಿಮ್ಮದೇ ಪಕ್ಷದ ಶಾಸಕರು ಇಲ್ಲ, ಕೇಳಿ ಸರ್, ನಾ ಕೇಳೋದು ಕೇಳಿ. ನಿಮ್ಮದೇ ಪಕ್ಷದ ಕಾಂಗ್ರೆಸ್ನ ಶಾಸಕರಿಗೆ ಹೇಳ್ತಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ. ಯಾರು ಹೇಳಿರೋದು? ಸದನದಲ್ಲಿ ಅತ್ಯಂತ ಹಿರಿಯ ಶಾಸಕರಾಗಿರುವ ಹಳಿಯಾಳದ RV ದೇಶಪಾಂಡೆ ಕೊಟ್ಟಿರುವಂತ ಹೇಳಿಕೆ ಇದು. ಯಾವುದೋ ಬಸವರಾಜ ರಾಯರೆಡ್ಡಿ ಆಳಂದಾದ ಪಾಟೀಲ್ರು ಯಾರೋ ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ ತಕ್ಷಣ ಅವ್ರಿಗೊಂದು ಯಾವುದೋ ಸಚಿವ ಸಂಪುಟದ ಸ್ಥಾನಮಾನ ಕೊಟ್ಟು ಸೈಲೆಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಜಾನಾ ಇದು? ನೋಡಿ ಸರ್, ಪ್ರಾಮಾಣಿಕವಾಗಿ ಮಾತನಾಡೋಣ ಓಕೆ ಈ ವಿಷಯದ ಬಗ್ಗೆ. ಒಂದು ನಿಮಿಷ ಪಾಯಿಂಟ್ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಒಂದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೋವಿಡ್ನ ಪರಿಸ್ಥಿತಿಯ ನಂತರ ಜನರು ಪರಿಸ್ಥಿತಿ ಅಯೋಮಯ ಆಗಿತ್ತು. ಓಕೆ, ಅವರನ್ನ ಕೈ ಹಿಡಿದು ಎತ್ತಿ ನಿಲ್ಲಿಸಬೇಕಾಗಿರೋದು ಒಂದು ಧರ್ಮ. ನಾನು ಇವಾಗ ಏನ್ ಹೇಳಿದೆ, ರಾಜಕಾರಣ ಮಾತಾಡೋದು ಬೇಡ ಅಂತ. ಓಕೆ, ಪ್ಲೀಸ್ ಪ್ಲೀಸ್. ಆದ್ರೂ ಅವ್ರು ಮಾತಾಡ್ತೀನಿ, ಒಂದೇ ನಿಮಿಷ ಇದೆ ಸರ್. ಆ ಸಂದರ್ಭದಲ್ಲಿ ಅವರು ನಲ್ಗೋಗಿದ್ರು, ಆರ್ಥಿಕವಾಗಿ, ನೈತಿಕವಾಗಿ, ಭೌತಿಕವಾಗಿ ನಲ್ಗೋಗಿದ್ದವ್ರನ್ನ ಕೈ ಹಿಡಿದು ಎತ್ತಬೇಕಾಗಿರೋ ಯಾವುದೇ ಸರ್ಕಾರ ಆಗಲಿ, ನಮ್ದಾಗಿರ್ಲಿ, ಬಿಜೆಪಿದಾಗಿರ್ಲಿ, ಕಾಂಗ್ರೆಸ್ ಜನತಾದಳದಾಗಿರ್ಲಿ, ಮಾಡಬೇಕಾಗಿರೋ ಮೊದಲನೇ ಕರ್ತವ್ಯ ಸರ್ಕಾರ ನಡೆಸೋರ್ದಾಗಿದೆ. ಹಾಗಾಗಿ 5 ವಿಷಯಗಳ ಬಗ್ಗೆ ಬಹಳ ಪ್ರಮುಖ ವಿಚಾರಗಳವು. ಅವ್ರ ಬದುಕನ್ನ ದುಸ್ತರತೆಯಿಂದ ಸುಸ್ಥಿರತೆಗೆ ತರೋದು ಬಹಳ ಮುಖ್ಯವಾದಂತ ಯೋಜನೆ ಕೂಡ. ಅದಕ್ಕೆ ಗ್ಯಾರಂಟಿ ಕೊಟ್ಟಿದ್ದೇವೆ. ಕೊಟ್ಟಿದ್ದಂಗೆ ಜನರಿಗೆ ಅವಕಾಶಕ್ಕೆ ಈಗಿರೋ ಪರಿಸ್ಥಿತಿಗೆ ಅವ್ರಿಗೆ ಉಪಯೋಗ ಆಗಿದೆಯಾ ಇಲ್ವಾ? ಆಗಿದೆ ತಾನೆ. ಓಕೆ, ಈಗ ಗ್ಯಾರಂಟಿ ವಿರೋಧ ಮಾಡ್ತೀವಿ ಅಂತಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಹಾಗಿದ್ದರೆ ಒಂದು ನಾನು ಶಪಥ ಇರ್ಲಿ, ಆಯ್ತಾ, ಚಾಲೆಂಜ್. ಓಕೆ, ಬಿಜೆಪಿಗರು ತಗೋತಾ ಇದ್ದಾರೆ, JDS ತಗೋತಿದ್ದಾರೆ, ಕಾಂಗ್ರೆಸ್ ತಗೋತಿದ್ದಾರೆ. ಓಕೆ, ನಿಮ್ಗೆ ವಿರೋಧ ಇದೆ ಅಂದ್ರೆ ಆ ಗ್ಯಾರಂಟಿಯಿಂದ ಹಣ ವೇಸ್ಟ್ ಆಗ್ತಿದೆ, ಅಭಿವೃದ್ಧಿ ಖರ್ಚಾಗ್ತಿಲ್ಲ, ನಮ್ದು ಲಕ್ಷ ಕೋಟಿ ತೆರಿಗೆ ಮಾತ್ರ ಅಲ್ಲಿ ಬಂದ್ಬಿಡ್ಲಿ, ಅವ್ರಿಗೆ ವಾಪಸ್ ಏನ್ ಕೊಡೋದು ಬೇಡ, ಅದಕ್ಕೆ ಇದನ್ನ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ಬೇಡ. ಬಿಜೆಪಿ ಅವರು ಸರಿ ಅಲ್ಲ ಸರ್? ನೀವೊಂದು ಪಾಯಿಂಟ್ ರೈಸ್ ಮಾಡಿದ್ರಿ, ನಮ್ಮ ಗ್ಯಾರಂಟಿಗಳನ್ನ JDS ರವರು ತೆಗೆದುಕೊಳ್ತಿದ್ದಾರೆ, ಬಿಜೆಪಿ ಅವರು. ಕುಮಾರ್ ಅವರೇ ಕೇಳಿ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕಾಂಗ್ರೆಸ್ ಅವರು ಮುಟ್ತಾ ಇಲ್ವಾ? ಬೇಕಿದ್ರೆ ಬೇಡ ಅಂತ ಬಿಡ್ತೀರಾ? ಬೇಡ ಅಂತ ಬಿಡ್ತೀರಾ ಸರ್? ಸಮಯ ಆಗಿದೆ. ಕುಮಾರ್ ಇರಿ ಒಂದು ನಿಮಿಷ. ಓಕೆ, ಅರ್ಥ ಆಗಿದೆ. ಓಕೆ, ನಂಗೆ ಸಮಯ ಆಗಿದೆ. ಪ್ಲೀಸ್ ಇರಿ, ಸೈಲೆಂಟ್ ಆಗಿರಿ. ನಾಗೇಂದ್ರ ಅವರೇ, ಕೇಂದ್ರ ಸರ್ಕಾರ ವಾಪಸ್ ಬರ್ತೀನಿ. ಕುಮಾರ್ ಅವರೇ ಸೈಲೆಂಟ್ ಆಗಿರ್ಬೇಕು. ನಾನು ವಾಪಸ್ ಬರ್ತೀನಿ. ನಾನು ನಿಮಗೆ ಅವಕಾಶ ಕೊಟ್ಟಿದ್ದೀನಿ. ಮುಖ್ಯಸ್ಥರು ಒಂದು ಮಂತ್ರಿ ಸೈಲೆಂಟ್ ಹೇಳ್ತಾರೆ. ಸೈಲೆಂಟ್ ಆಗಿರ್ಬೇಕು. ನಾಗೇಂದ್ರ ಅವರೇ, ಕುಮಾರ್ ಅವರೇ ಸೈಲೆಂಟ್ ಆಗಿರಿ. ಕುಮಾರ್ ಅವರೇ ಸೈಲೆಂಟ್ ಆಗಿರಿ ಒಂದು ನಿಮಿಷ. ನಾನು ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ. ಇಲ್ಲ, ನಂಗೆ ಸಮಯ ಆಗಿದೆ. ನಾನು ಕೇಳಲ್ಲ. ನಾಗೇಂದ್ರ ಅವರೇ, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ರಾಜ್ಯಕ್ಕೆ ಒಂದು ಕೈಗಾರಿಕೆಗಳನ್ನ, ಉದ್ಯೋಗಗಳನ್ನ ತರುವ ಕೆಪಾಸಿಟಿ ಇಲ್ವಾ?
ಆ ಯೋಗ್ಯತೆ ಸ್ವಲ್ಪ ಇರ್ರಿ ಸರ್. ಮಣ್ಣಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯೋಗ್ಯತೆ ಇರೋಂಥ ವಕ್ತಾರಿ ಕೇಳಕ್ಕೆ ಹೇಳ್ತೀನಿ. ನಾಚಿಕೆ ಮನೆ ಬರ್ದು ಹೇಳ್ತೀನಿ. ವಿಶಾಖಪಟ್ಟಣ ಸರ್ ನಿಮ್ಮ ಪರವಾಗಿ ಪ್ರಶ್ನೆ ಕೇಳ್ತಿದ್ದೆ. ರಾಜ್ಯದಲ್ಲಿ ಇಂಥ ಒಂದು ಅಭಿವೃದ್ಧಿ ಮೇಡಮ್ ಅಂತ ಒಂದು ನಮ್ಮ ಕೇಂದ್ರ ಮಂತ್ರಿ ಇಟ್ಕೊಂಡು ಒಂದೇ ಒಂದು ಉಪಕಾರ ತಾಣಕ್ಕೆ ರಾಜ್ಯ ಸರ್ಕಾರದಿಂದ ಆಗ್ತಲ್ಲ. ಆಂಧ್ರದಲ್ಲಿ ಇವತ್ತು ತೆಲಂಗಾಣದಲ್ಲಿ ಹೂಮಾಲೆ ಹಾಕಿ ರೆಡ್ ಕಾರ್ಪೆಟ್ ಹಾಕಿ ಕಳ್ತಿದ್ರೆ. ಸರ್ ಇರಿ ಒಂದ್ ನಿಮಿಷ ಮನುಷ್ಯ ನಾನು ನಿಮ್ ಡಿಬೇಟ್ ಶುರುವಾಗ್ಲಾಗ್ಲೇ ಡೆಕಾರಮನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದೀನಿ ಅಂತ ಹೇಳಿದೀನಿ. ಹೀಗಾದ್ರೆ ಡಿಬೇಟ್ ಆಗಲ್ಲ ಕುಮಾರ್ ಅವರೇ, ಹೀಗಾದ್ರೆ ಡಿಬೇಟ್ ಆಗಲ್ಲ ಇವತ್ತು ಕುಮಾರಸ್ವಾಮಿ ಅವರು ರಾಜ್ಯಕ್ಕಂತಾನೆ ನಿಂತು ಸಾಕಷ್ಟು ಸೌಲಭ್ಯ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಮತ್ತೆ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಾನೆ ಉಕ್ಕಿನ ಕಾರ್ಖಾನೆ 4,000 ಕೋಟಿಗೆ ಇದು ಮಾಡಿ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಇರೋದು. ಮಂಡ್ಯದ ಸಮಿ ಕ್ಯಾಂಡಿಡೇಟ್ ತರಬೇಕು 100 ಎಕರೆ ಜಾಗ ಕೊಡಿ ಅಂತಂದ್ರೆ ಸರ್ಕಾರದಿಂದ ಕೊಡಕ್ ಆಗ್ತಾ ಇಲ್ಲ. ಇವತ್ತು ತೆಲಂಗಾಣದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಹೂವು ಹಾಕಿ ಅವ್ರನ್ನ ಇವತ್ತು ಅದನ್ನ ಮಾಡ್ತಾ ಇದಾರೆ ನೋಡಿ. ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಿಗೂ ಕುಮಾರಸ್ವಾಮಿ ಅವರು ಎಲ್ಲಾ ಸೌಲಭ್ಯ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಇಲ್ಲಂದ್ರೆ ಏನ್ರಿ ಮಾಡಕ್ಕಾಗುತ್ತೆ? ಮೊದಲ ಎಲೆಕ್ಟ್ರಿಕ್ ಬಸ್ ಕೊಟ್ಟಿದ್ದು ಯಾರು? ಆಯ್ತು, ಅದೊಂದ್ ಕಡೆ ಇರಲಿ. ಇವತ್ತು ರಾಜ್ಯದ 7 ಕೋಟಿ ಜನಸಂಖ್ಯೆ ರಾಜ್ಯದ ಮುಖ್ಯಮಂತ್ರಿ ಒಂದು ರಾಜನ್ ತರ ಇರಬೇಕು. ಒಂದು ಸಮುದಾಯದ ಬಡ್ಡಿ ಸಾಲ ಮನ್ನಾ ಮಾಡಿದ್ರಲ್ಲ, ಬೇರೆ ಸಮುದಾಯದವರು ರೈತರು ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ನೇಕಾರರು ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ಕೂಲಿಕಾರರ ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ಬೀದಿ ವ್ಯಾಪಾರಿಗಳ ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ಕುರುಬರ ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ರಾಜ್ಯದ ಸಾಲ ಬಡ್ಡಿ ಮಾಡಿಲ್ಲ, ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ, ಸಾಲ ಬಡ್ಡಿ ಮನ್ನಾ ಮಾಡಿಲ್ಲ. ಒಂದು ಸಮುದಾಯದ ಬಡ್ಡಿ ಸಾಲ ಮನ್ನಾ ಮಾಡಿಲ್ಲ. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲ ಮುಖ್ಯಮಂತ್ರಿಗಳು ನಿಮ್ಗೆ? ಒಂದು ನನ್ನ ಆಕ್ಷನ್ ತಗೊಳ್ಳೇಬೇಕು ನೀವು. ಸೆಕೆಂಡ್ ಟೈಮ್ ಕೊಡಿ ನೋಡಿ. ಇವರು ನಾವು ಹೇಳಿರ್ತಕ್ಕಂಥದ್ದಲ್ಲ ಇವರ ಅನಾಚಾರಗಳ ಬಗ್ಗೆ. ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು? ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ ಅಂತ ಹೇಳಿದ್ರು. ಬಿಹಾರ್ ಪಾಟೀಲ್ ಏನ್ ಹೇಳಿದ್ರು? ವಸತಿ ಇಲಾಖೆಯಲ್ಲಿ ದೊಡ್ಡ ಹಗರಣ ನಡೀತಾ ಇದೆ ಅಂತ. ಬೇಳೂರು ಗೋಪಾಲ ಏನ್ ಹೇಳಿದ್ರು? ಜಮೀರ್ ಖಾನ್ ರಾಜೀನಾಮೆ ಕೊಡಬೇಕು ವಸತಿ ವಿಚಾರದಲ್ಲಿ ಅಂತ ಹೇಳಿದ್ರು. ಸರ್, ಇವ್ರು ಇನ್ನೊಂದು ಹೇಳ್ತಾರಲ್ವಾ, ಬಿಜೆಪಿ ಅವರಿಗೆ ನೈತಿಕತೆ ಇದ್ರೆ ಅವ್ರು ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಳ್ಳೋದು ಬೇಡ ಅಂತ. ಕಾಂಗ್ರೆಸ್ ನಾನು ಚಾಲೆಂಜ್ ಮಾಡ್ಬಿಡ್ತೀನಿ ಸರ್. ಈ ಕುಮಾರ್ ಅವ್ರಿಗೂ ಹೇಳ್ಬಿಡ್ತೀನಿ, ತಾಕತ್ತಿದ್ರೆ ನಾಳೆಯಿಂದ ಕೃಷಿ ಸಮ್ಮಾನ್ ಯೋಜನೆ ತೆಗೆದುಕೊಳ್ಳೋದು ಬೇಡ, ಆಯುಷ್ಮಾನ್ ಕಾರ್ಡ್ ತೆಗೆದುಕೊಳ್ಳೋದು ಬೇಡ, ನಾಳೆಯಿಂದ 5 kg ಅಕ್ಕಿ ಕೊಡ್ತಾ ಇದ್ದೀರಾ ಅದು ತೆಗೆದುಕೊಳ್ಳೋದು ಬೇಡ. ತಾಕತ್ತನ ಐತ್ಯಾ? ಆ ತಾಕತ್ತನ ತೋರ್ಸಕ್ಕೆ ಹೇಳಿ ಕಾಂಗ್ರೆಸ್ನವ್ರಿಗೆ. ರಾಜ್ಯ ರಾಜಕಾರಣದಲ್ಲಿ ಸಹಜ. ಥ್ಯಾಂಕ್ ಯು ಸೋ ಮಚ್. ಆರೋಪ ಪ್ರತ್ಯಾರೋಪ ಸಹಜ. ಜೆಡಿಎಸ್ ಅಧಿಕಾರ ಇದ್ದಾಗ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಅಧಿಕಾರವಿದ್ದಾಗ ಜೆಡಿಎಸ್ ಬಿಜೆಪಿ, ಇದರ ನಡುವೆ ಜನಸಾಮಾನ್ಯ ಮಾತ್ರ ಬಡವಾಗೋದಂತೂ ನಿಜ. ಇದರೊಂದಿಗೆ ಇವತ್ತಿನ ಜಿ ಸಂವಾದವನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.